ಎತ್ಲಾಗ ಹೋದ್ನಪ್ಪ ಇವನು. ನಿಂಗಣ್ಣ ಬರ್ತಾರಂತ ಈ ರಂಗಜ್ಜ ಹೇಳ್ತು. ಇವ್ ನೋಡಿರಿ ನಿಂಗಣ್ಣ ಇವನು ಈಟತ್ತಾದ್ರೂ ಬರ್ಲಿಲ್ಲ. ಥೋ ಇವತ್ತು ಕೂಲಿ ಗೀಟಂಗೇನೆ, ಇವತ್ತು ಕೆಲಸ ಮಾಡ್ದಂಗೆನೆ, ಇವತ್ತು ಕಾಯಿ ಸುಲ್ದಂಗೆನೆ ಹೋಗತ್ಲಾಗಿ. ಇವ್ರಿಗೆಲ್ಲ ನೆಚ್ಕೊಂಡು ನಾವು ಬರ್ತೀವಲ್ಲ, ಇವರೆಲ್ಲ ಮಾತು ಕೇಳ್ಕೊಂಬಿಟ್ಟು ನಮಗ್ ಬುದ್ಧಿ ಇಲ್ಲ ಅತ್ಲಾಗಿ. ನಾನು ಸುಮ್ಕೆ ಅತ್ಲಾಗ ಹಾಳಾದವನ್ ಅತ್ಲಾಗಿ. ಬೇರೆ ಕಡೆ ಎಲ್ಲಾರ ಕೆಲ್ಸಕ್ಕೆ ಹೋಗಿದ್ರು ಆಗ್ತಿತ್ತು ಅತ್ಲಾಗಿ, ನೆಮ್ಮದಿ ಆಗತ್ಲಾಗಿ ಕೆಲಸ ಮಾಡ್ಕೊಂಡ್ ಬರ್ತಿದ್ದೆ ಅತ್ಲಾಗಿ ಈಟೊತ್ತಿಗೆ. ಅಲ್ಲ ಬೆಳಿಗ್ಗಿನ ಜಾವ 8 ಗಂಟೆಗೆ ಬಂದವ ನಾನು. ಬೆಳಿಗ್ಗೆ 8 ಗಂಟೆಯಿಂದ ಅಲ್ಲೇ 9 ಗಂಟೆ ಹತ್ತತ್ರ ಆಯ್ತಾ ಬಂತು. ಈಟೊತ್ತಾದ್ರೂ ಬರೋದು ಬೇಡವಾ? ಅವಜ್ಜ ನೋಡಿರ ಅವ್ರ ರಂಗಜ್ಜ, ಇಲ್ಲ ಕಣ್ಲ ಪಾಪ ನಿಂಗಣ್ಣ 7 ಅಷ್ಟೊತ್ತಿಗೆ ಬಂದ್ಬಿಡ್ತಾನೆ. ನೀನು ಬೇಗ ಹೋಗಿರಪ್ಪ ಅಂತ ಹೇಳೋದೇನ ಹೇಳ್ಬಿಟ್ಟು ನೋಡಿ ಇವಾಗ ಈಟೊತ್ತಾದ್ರೂ ಒಬ್ರು ಕಾಣಿಸ್ತಿಲ್ಲಪ್ಪ, ಒಬ್ರದು ಪತ್ತೆ ಇಲ್ಲ. ನಾನು ಎಷ್ಟೊತ್ತಂತ ಕಾಯ್ಕೊಂಡು ಕೂತ್ಕೊಂಡನಿಲ್ಲಿ. ಬಲು ಬೇಜಾರು ಮಾಡಿಸ್ಬಿಡ್ತಾರಪ್ಪ ಇವರೆಲ್ಲ. ನೋಡಂತಡಿ ಅತ್ಲಾಗಾದ್ರೂ ಹೋಗಿ ನೋಡ್ತೀನಿ. ಬಂದ್ಗಿಂದೇನಾರು ಅಲ್ಲೇನಾರು ಕಾಯ್ಕಾಯಿಕ ನಿಂತಾನ ಏನ ನೋಡೋಣ. ಇಷ್ಟೊತ್ತಿಗೆ ಬರ್ಬೇಕಿತ್ತು. ನಾಟಕ ನನ್ನ ಮಗ ಅವನು. ಹುಟ್ಟ ಮೈಗಳ ನನ್ನ ಮಗ ಅವ್ನು ನಿಂಗಣ್ಣ. ಅವನ ಬಗ್ಗೆ ನನಗ್ ಗೊತ್ತಿಲ್ವ? ಏನು ಕೆಲಸ ಮಾಡಲ್ಲ, ಏನಿಲ್ಲ, ಬರೀ ಕಳ್ಳವತಾರ ಮಾಡ್ತಾವ ಹೇಳ್ತಾನೆ. ನಾನು ಮುಟ್ಟಲ್ಲಪ್ಪ, ನಾನು ಕೆಲಸ ಮಾಡಲ್ಲ. ಅವನು ಬರ್ಬೇಕು, ಇಲ್ಲ ರಂಗಜ್ಜ ಬರ್ಬೇಕು. ಯಾಕೆ ಬೇಕು? ನಾನೆಲ್ಲ ಕಾಯೆಲ್ಲ ಸುಲಿದ್ ಬಿಡೋದು ಬಿಗ್ಗಾಗಿ. ಆಮೇಕಿಂದ ಕಡೆಗೆ ಬಂದ್ಬಿಟ್ಟು ರಂಗಜ್ಜ ಬಂದಾಗ, ಇಲ್ಲ ಕಣಜ್ಜೋ ರಂಗಜ್ಜ ನಾನು ಬಂದಿದ್ದೆ ಎಲ್ಲಕ್ಕಿಂತ ಮುಂಚೆ, ನಾನೆಲ್ಲ ಕಾಯಿ ಸುಲ್ದಿದ್ದೀನಿ ಕಣಜ್ಜ ಅಂತ ಬಿಲ್ಡಪ್ ಕೊಟ್ಬಿಟ್ರೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿ ಏನ್ ಪ್ರಯೋಜನ ಬಂತಪ್ಪ? ಅಯ್ಯೋ ಬೇಡಪ್ಪ ಭಗವಂತ, ಮುಟ್ಟಕ್ಕೆ ಹೋಗಲ್ಲ. ಇವತ್ತು ನನಗೆ ಕೂಲಿ ಗೀಟಿಲ್ಲ ಅಂದ್ರೆ ಏನ್ ಪರವಾಗಿಲ್ಲ. ನಾನಂತೂ ಯಾವುದೇ ಕಾರಣಕ್ಕೂ ಕಾಯಿ ಅಂತೂ ಸುಲಿಯೋದೇ ಇಲ್ಲ. ಬರಬೇಕು, ಆ ರಂಗಜ್ಜ ಬರಬೇಕು, ಅದಾದ್ಮೇಲೆ ಕೆಲಸ ಶುರು ಮಾಡಬೇಕು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಮುಟ್ಟಲ್ಲ. ಆಗದಾಗ್ಬಿಡ್ಲಿ. ಆ ಕಡೆ ಏನಾರು ಇದಾನ ನನ್ನ ಮಗ? ಅವನು ಬಂದ್ಬಿಟ್ಟು ಅಲ್ಲಿ ಇಲ್ಲಿ ಕೂತ್ಕೊಂಡು ಅರಟೆ ಹೊಡ್ಕೊಂಡು ಬರೋದೇ ಜಾಸ್ತಿ. ಮಾಡ್ಲಿ ಅವನು ಜಗಣ್ಣ, ಮಾಡ್ಲಿ ಅವನು. ಆಮೇಕಿಂದ ನಾನು ನಿಧಾನಕ್ಕೆ ಹೋದ್ರೆ ಆಗುತ್ತೆ, ರಂಗಜ್ಜ ಬಂದ ತಕ್ಷಣ ರಪ್ಪನ ಎದ್ದೋದ್ರೆ ಆಗುತ್ತೆ ಅಂತ ನಾಟಕ ಏನಾರ ಮಾಡ್ಕೊಂಡು ಅಲ್ಲೇನಾರು ಕುಂತಿದ್ದಾನೋ ಏನೋ. ಹುಟ್ಟ ಮೈಗಳು ನನ್ನ ಮಗ, ನನಗ್ ಗೊತ್ತಿಲ್ವಾ? ನಾನು ಮೊದ್ಲು ಅವನ ಜೊತೆನೆ ಕೆಲ್ಸಕ್ಕೆ ಹೋಗ್ತಿದ್ದವನು. ಅವನೆಲ್ಲ ಇವೆಲ್ಲ ಬುದ್ಧಿ ನೋಡೇನೆ ತಾನೆ ಅವನ ಜೊತೆ ಹೋಗೋದು ಬಿಟ್ಟಿದ್ ನಾನು. ಹುಟ್ಟ ಕಳ್ಳನ ಮಗ, ಬರೀ ಬಿಲ್ಡಪ್ ಮಾತ್ರ ಕೊಡ್ತಾನೆ. ದೊಡ್ಡದಾಗ ನಾನು ಕೆಲಸ ಮಾಡ್ದೆ, ಅದ್ ಮಾಡ್ದೆ, ಇದ್ ಮಾಡ್ದೆ ಅಂತ ಮಾಡೋದೆಲ್ಲ ಬರೀ ಇಂಥವೇನೆ ಅವನು. ನಾನು ಮಾಡಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಮಾಡಲ್ಲ. ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ. ನೆರಳಲ್ಲಿ ಆರಾಮಾಗಿ ತಂಪ ಗಾಳಿ ಬೀಸ್ತೈತೆ, ಇಲ್ಲೇ ಕೂತ್ಕೊಳ್ತೀನಿ. ಆಮೇಕಿಂದ ಇನ್ನೇನು ಒಂದು 10 ಗಂಟೆ ಅಷ್ಟೊತ್ತಿಗೆ ಇನ್ನೊಂದು ಅರ್ಧ ಗಂಟೆ ಅವಜ್ಜ ತಿಂಡಿ ತಗೊಂಡ್ ಬರುತ್ತೆ. ತಿಂಡಿ ತಿನ್ಕಡೆ ಮನೆ ಕಡೆ ಹೋಗ್ತೀನಿ, ನಾಳೆ ಬರ್ತೀನಂತ. ಯಾವ್ದಕ್ಕೂ ಒಂದು ಡಿಸೈಡ್ ಮಾಡೇ ಹೋಗೋದು ಇವತ್ತು. ಇಲ್ಲ ನಿಂಗಣ್ಣ ಬರೋದಿದ್ರೆ ನ್ಯಾಯವಾಗಿ ಕರೆಕ್ಟ್ ಟೈಮಿಗೆ ಬಂದು ಇಲ್ಲಿ ಕಾಯಿ ಸುಲಿಯೋದಿದ್ರೆ ಮಾತ್ರ ಬರ್ತೀನಿ ಕಣಜ್ಜ. ಇಲ್ಲ ಅಂದ್ರೆ ನಾನು ಬೇರೆ ಕಡೆ ಹೋಗ್ತೀನಿ. ಇಲ್ಲ ನನಗ್ ಬೇಕಾಗಿರೋರು ನಾನು ಜೊತೆಲಿ ಕರ್ಕೊಂಬಂದು ಕೆಲಸ ಮಾಡಿಸ್ಕೊಂಡು ಹೋಗ್ತೀನಿ. ಅವ್ನು ನಿಂಗಣ್ಣ ಕರಿಬೇಡ ಅಂತ ಅಷ್ಟೇ. ಎರಡರಲ್ಲೊಂದು ಡಿಸೈಡ್ ಮಾಡ್ಬಿಟ್ಟು ಕರೆಕ್ಟಾಗಿ ಹೋಗ್ಬಿಡ್ತೀನಿ. ಇದೇನಪ್ಪ ಇದು? ಇನ್ನು ಇವನ್ ಕೆಲ್ಸಾನೇ ಶುರು ಮಾಡಿಲ್ಲವು. ಎಂತ ಕೆಲಸ ಆಗೋಯ್ತಪ್ಪ. ಏನಪ್ಪ ಮಾಡೋದು ಇವಾಗ? ನಾನ್ ನೋಡಿದ್ರೆ ಈಟದಿಗೆ ಕಾಯೆಲ್ಲ ಸುಲ್ದಿರ್ತಾನೆ. ಸಾಮಾನ್ಯಕ್ಕೆ ಒಂದು 500-600 ಕಾಯೆಲ್ಲ ಸುಲ್ದಿರ್ತಾನೆ. ಹೆಂಗ ರಂಗಜ್ಜ ಒಂದ್ರೇಟು ತಡವಾಗ್ಲೇ ಬರುತ್ತೆ, ತಿಂಡಿ ತಗೊಂಡೇ ಬರೋದು ಅಜ್ಜ. ಅಷ್ಟರಲ್ಲಿ ನಾನು ಮುಂಚೆ ಹೋಗ್ಬಿಟ್ಟು ನಾನು ಕಾಯಿ ಡಸಿ ಇಟ್ಕೊಂಡ್ಬಿಟ್ಟು ಮುಂದೆ ನಿಂತ್ಕೊಂಡ್ಬಿಟ್ರೆ ನಾನು ಸುಲ್ದಿರ್ತೀನಿ, ನಾನು ಕೆಲ್ಸಕ್ಕೆ ಬಂದಿದ್ದೀನಿ ಅಂತ ತಿಳ್ಕೊಂಡ್ಬಿಡ್ತಾರ ಅಂದ್ಕೊಂಡು ಹೆಂಗ ನಿಧಾನಕ್ಕೆ ಬಂದ್ರೆ. ಈ ನನ್ನ ಮಗ ನೋಡಿದ್ರೆ, ಈ ನನ್ನ ಮಗ ಇನ್ನೂ ಕೆಲಸನೇ ಶುರು ಮಾಡಿಲ್ಲಲ್ಲಪ್ಪ. ಎಂತ ಕೆಲಸ ಆಗೋಯ್ತು. ನಾನು ಬರೋದು ಬಂದೆ, ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ 1 ಗಂಟೆ ತಡವಾಗಾದ್ರೂ ಬಂದಿದ್ರು ಆಗ್ತಿತ್ತು. ಏನ್ ಮಾಡೋದು ಒಂದು ದಿಕ್ ತೋರ್ಸಂಗ ಆಗ್ತೈತಲ್ಲ. ಯಾವ ನನ್ನ ಮಗ ಮಾಡ್ತಾನೆ ಕೆಲಸ? ಆಗಲ್ಲ, ಏನಿಲ್ಲ. ಅವತ್ತೂ ಗೊಬ್ಬರ ಚೆಲ್ಲಕ್ಕೆ ಹೋದಾಗ ಅವ್ರ ತೋಟಕ್ಕೆ ಹಂಗೆ ಆಯ್ತು. ಹೆಂಗ ನಾನು ಹೋಗೋದಕ್ಕಿಂತ ಮುಂಚೆ ಒಂದು 2-3 ಲೋಡು ಗೊಬ್ಬರ ಎಲ್ಲ ಅವನೇ ಚೆಲ್ಬಿಟ್ಟಿದ್ದ. ಆಮೇಕಿಂದ ರಂಗಜ್ಜ ಬರೋಕ್ಕಿಂತ ಮುಂಚೆನೇ ನೀನು ಹೋಗಲ್ಲ ನಿನ್ಕೊಂಬಿಟ್ಟೆ. ಹೆಂಗ ವಜ್ಜಾನು ಹಂಗೆ ಅಂದ್ಕಡ್ತು. ನಿಂಗಣ್ಣನೂ ಬಂದು ಕೆಲಸ ಮಾಡಿದಾನ ಅಂದ್ಕೊಂಡು ಇವತ್ತು ಹಂಗೆ ಮಾಡೋಣಂತ ಬಂದ್ರೆ ನನ್ನ ಮಗ ಬಲು ಬುದ್ಧಿ ಕಲ್ತ್ಬಿಟ್ಟಿದ್ದಾನೆ ಇವನು ಜಗಣ್ಣ. ಮಾಡ್ತೀನಿ ತಡಿ ನನ್ನ ಮಗಂಗೆ. ಕಡಿಮೆ ನನ್ನ ಮಗ ಅಲ್ಲ, ಇತ್ತೀಚೆಗೆ ಯಾಕ ಬಲು ಕಲ್ತ್ಬಿಟ್ಟಿದ್ದಾನೆ ಇವನು. ಅಲ್ಲಿಂದಾನೆ ಅಣ್ಣಂಗೆ ಯೋಚನೆ ಆಗ್ತೈತೆ, ಯೋಚನೆ. ಮಕ ನೋಡಿ ಮಾಡ್ಕೊಂಡಿರೋದು ಮಕಾನ. ನೀನ್ ಏನ್ ಮನ್ಸಲ್ಲ ಅಂದ್ಕೊಳ್ತಿದಿ ಅಂತ ಚೆನ್ನಾಗಿ ಗೊತ್ತೈತ್ ಕಣ್ಬಾ. ಹುಟ್ಟ ಮೈಗಳ್ ನನ್ನ ಮಗ ನೀನು ನಿಂಗಣ್ಣ. ಅದೇ ನನಗ್ ಗೊತ್ತಿಲ್ವಲ್ಲ ನಿನ್ ಬಗ್ಗೆ, ಕಳ್ಳನ್ ಮಗನೇ. ಇರ್ಲಿ ಬಾ. ಏನ್ ಅಂದ್ಕೊಂಡ್ ಬರ್ತಿದ್ದಾನಂದ್ರೆ ಇವನು ಹೆಂಗ ಇಷ್ಟೊತ್ತಿಗೆ 400-500 ಕಾಯಿ ಸುಲಿದ್ದಿರ್ತಾನೆ. ಹೆಂಗ ಹೋಗ್ಬಿಟ್ಟು ಹೆಂಗ ಇಷ್ಟೊತ್ತಿಗೆ ರಂಗಜ್ಜ ಬರುತ್ತೆ. ಕಾಯಿ ಡಸಿ ಇಟ್ಕೊಂಡ್ಬಿಟ್ಟು ಮುಂದೆ ನಿನ್ಕೊಂಡ್ಬಿಟ್ರೆ ರಂಗಜ್ಜ ಇನ್ನೇನ್ ಅಂದ್ಕೊಳುತ್ತೇಳು. ಯಾರ್ಯಾರು ಎಷ್ಟೆಷ್ಟು ಸುಲಿದ್ರ ಅಂತ ಇನ್ ಕೇಳಲ್ಲ. ಇಬ್ರು ಕಾಯಿ ಸುಲ್ದಿರ್ತಾರ ಅನ್ಕೊಂಡು ಹೆಂಗ ಇಬ್ರಿಗೂ ಕೂಲಿ ದುಡ್ಡು ಕೊಟ್ಬಿಡುತ್ತೆ. ಹೆಂಗ ಜಗಣ್ಣ ಮನೇಲಿ ಹೆಂಗ ಹೋಗ್ಬಿಡೋಣ ಅಂತ ಬಂದ. ಮೊನ್ನೆ ಗೊಬ್ಬರ ಚೆಲ್ಬೇಕಾದ್ರೂ ಹಿಂಗೆ ನಾಟಕ ಮಾಡಿದ್ದೀವನು. ಅವತ್ತೇನೆ ನನಗೆ ಗೊತ್ತಾಗೋಯ್ತು, ಓಹೋ ಅಣ್ಣ ಬರು ಕಲ್ತ್ ಬಿಡ್ತಾನ ಇವನು ಅಂತ. ಅದಕ್ಕೆ ನಾನು ಎಲ್ಲಿ ಕೆಲ್ಸಕ್ಕೆ ಹೋಗ್ತೀನೋ ಅಲ್ಲಿ ಹಿಂದಿಂದನೇ ಬಂದ್ಬಿಡ್ತಾನೆ ಇವನು. ನನ್ನ ಮನೇಲೆಲ್ಲ ಕೆಲಸ ಮಾಡ್ಕೊಂಡ್ಬಿಡುತ್ತೆ. ನಾನ್ ಬಿಡ್ತೀನ, ನಾನು ಇನ್ಮೇಲಿಂದ ಎಲ್ಲಕ್ಕಿಂತ ಜಾಸ್ತಿ ಬುದ್ಧಿ ಕಲಿತೀನಿ. ನಾನು ಏನ ನಮ್ಮವರು ಅನ್ಕೊಂಡು ಹೋದ್ರೆ ಇವರೆಲ್ಲ ನನಗೆ ಬಲು ಯಾಮರ್ಸದ್ ಕಲ್ತ್ ಬಿಟ್ಟಿದ್ದಾರೆ. ಅದಕ್ಕೆ ನೀನು ಬರ್ಲಿ ರಂಗಜ್ಜ, ಬಂದಾದ್ಮೇಲೆ ನೀನ್ ಕೆಲಸ ಶುರು ಮಾಡೋದು. ಮಾಡ್ತೀನಿ ತಡಿ ಇವನಿಗೆ. ಲೇ ಜಗಣ, ಏನಪ್ಪ
ಏನೋ ಬಂದ್ಬಿಟ್ಟು ಹಿಂಗೆ ಕುಂತಿದ್ಯಾ? ಯಾಕ ಕಾಯಿ ಸುಲಿ ಅಲ್ವೇನೋ ಒತ್ತಾಗೋಯ್ತು. ನೀರ್ ಮನ್ಕಾಯಿ ಹೋಗ ಕೆಲಸ ಶುರು ಮಾಡೋ. ಹ್ಞೂ, ನಾನ್ ನೋಡಿರಿ ಇಷ್ಟೊತ್ತಿಗೆ ಕಾಯಿಗೆ ಸುಲ್ದಿರ್ತೀಯ ಅಂದ್ಕೊಂಡು ನಾನು ಬಂದ್ರೆ ನೀನ್ ನೋಡಿರ ನೀನು ಇನ್ನೊಂದನು ಸುಮ್ನೆ ಕುಂತಿದ್ಯಲ್ಲ. ಇಲೇ ಆ ಅಜ್ಜ ಬಂದ್ರೆ ಎಷ್ಟು ಬೇಜಾರು ಮಾಡ್ಕೊಂಡ್ವ ರಂಗಜ್ಜವು. ಪಾಪ ದುಡ್ಡು ಕೊಡಲ್ವಲ್ಲ ಪಾಪ. ನಾವು ಕೆಲ್ಸಕ್ಕೆ ಬರ್ತೀವಂತ ಹೇಳ್ಬಿಟ್ಟು ಕಾಯಿ ಸುಲಿತೀವಂತ ಹೇಳ್ಬಿಟ್ಟು ಏನು ಮಾಡ್ದಂಗೆ ಸುಮ್ನೆ ಕೂತ್ಕೊಂಡ್ರೆ ಆಗುತ್ತೇನೋ? ಕಾಯಿ ಸುಲಿಯೋ ಬಿರ್ಬಿರ್ನೆ ಹೋಗೋನು. ಸುಮ್ನೆ ಕೂತ್ಕೊಂಡ್ರೆ ಆಗುತ್ತಾ? ವಜ್ಜ ಇಷ್ಟೊತ್ತಿಗೆ ತಿಂಡಿ ತಗೊಂಡ್ ಬರುತ್ತಿ ಇವಾಗ. ಬಂದ್ರೆ ನೋಡಿರ ಒಂದೇ ಕೆಲಸ ಮಾಡಿಲ್ಲ, ಒಂದ್ ಕಾಯಿ ಸುಲ್ದಿಲ್ಲ ಅಂದ್ರೆ ಏನ್ ತಿಳ್ಕೊಡ್ತಾರೆ? ಬಿರ್ಬಿರ್ನೆ ಕಾಯಿ ಸುಲಿಯಪ್ಪ, ಒತ್ತಾಗೋಯ್ತು ಅತ್ಲಾಗಿ. ಹೌದಾ? ಏನಪ್ಪ ನಿಂಗಣ್ಣ? ಆಯ್ತು, ನಾನು ಸುಲಿತೀನಿ. ನಾನು ಕೆಲ್ಸಕ್ಕೆ ಬಂದಿರೋದು. ನೀನೇನ್ ಮಾಡಕ್ ಬಂದಿರೋದು? ನೀನ್ ಕೆಲಸ ಮಾಡ್ಸೋದಕ್ ಬಂದಿದ್ಯಾ, ನೀನು ಕೆಲಸ ಮಾಡಕ್ ಬಂದಿದ್ಯಾ? ಆ ಏನಪ್ಪ ಹೇಳು. ಇದೇನಪ್ಪ ಇದು? ಇವನೇನು ಇವನು ಜಗಾಣಿ ಹಿಂಗ್ ಹೇಳ್ತಿದ್ದಾನೆ ಇವನು? ಆ ನಾನು ಹೇಳಿದ್ದೆಲ್ಲ ಮಾಡ್ಕೊಂಡು ಹೆಂಗೋ ಕೆಲಸ ಮಾಡ್ಕೊಂಡು ಹೋಗ್ತಾನಂತ ನಾನ್ ನೋಡಿರೆ ಇವ್ನು ಸರಿಯಾಗಿ ಹೇಳ್ತಿದ್ದಾನಲ್ಲಪ್ಪ. ಏನಪ್ಪ ಮಾಡೋದು? ನನ್ನ ಮಗ ಹಿಂಗೆ ಸದ್ರಾಗ್ಬಿಟ್ರೆ ಇನ್ನೂ ಹೇಳ್ತಾನೆ ಇವನು. ಮಾಡ್ತೀನಿ ಕಡ್ತಾಡಿ ಇವನಿಗೆ. ಲೇ 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 ಜಗಣ, ಏನು ಅಂತ ಮಾತಾಡ್ತೀಯೋ ನೀನು? ಅಲ್ಕಳ್ಳ ಪಾಪ, ನನ್ಗೊಂದ್ರಿಟ್ಟು ಮಂತವ್ ಕೆಲಸ ಇತ್ತು ಕಳ್ಳಿ. ಅದಕ್ಕೆ ಒಂದ್ರಿಟ್ಟು ನಾನು ತಡ ಮಾಡ್ಕೊಂಡ್ ಬಂದಪ್ಪ. ನಾನು ರಂಗಜ್ಜಂಗೆ ಹೇಳಿದ್ದೆ. ನನಗೆ ಅದಕ್ಕೋಸ್ಕರ ನಾನು ಬೇಗ ರಪ್ಪನ್ನ ಬರಕ್ಕಾಗ್ಲಿಲ್ಲ. ನೀನು ಬಂದಿದ್ದವನು ನೀನು ಕೆಲಸ ಮಾಡ್ದಲ್ಲ, ನೀನು ಆರಾಮಾಗಿ ಕೂತ್ಕೊಂಡಿದ್ಯಲ್ಲ. ಇವೆಲ್ಲ ಮಾಡೋ ಸರಿ ಏನು? ಹಂಗಂತ ಕೇಳಿದ್ದು ತಪ್ಪಾಯ್ತಲ್ಲ ಪಾಪ. ಏನಪ್ಪ ಅಂತದ್ ನಾನು ಮಾತಾಡ್ಬಿಟ್ಟೆ ಇವಾಗ ಹಿಂಗಾಡ್ತಿದ್ಯಲ್ಲ ನೀನು. ಅಲ್ಲಪ್ಪ, ನಿನಗೆ ಹುಷಾರಿಲ್ಲ ಅಂದ್ರೆ ಕೆಲ್ಸಕ್ಕೆ ಬರ್ಬೇಡ. ಬೇರೆಯವ್ರಿಗೆ ಕರ್ಕೊಂಡು ನಾನೇ ಕೆಲಸ ಮಾಡ್ಕೊಳ್ತೀನಿ ಬೇಕಾದ್ರೆ. ಅದ್ರ ಬಿಟ್ಬಿಟ್ಟು ನೀನು ಕೆಲಸ ಮಾಡುವಂತ ನನಗೆ ಯಾಕೆ ಹೇಳ್ತೀಯ ನೀನು? ನಿನ್ ಪಾಡಿಗೆ ನೀನು ಬಂದು ನಿನ್ ಕೆಲಸ ನೀನು ಎಷ್ಟಾಯ್ತೋ ಅಷ್ಟು ಮಾಡ್ಕ. ನನ್ನ ಪಾಡಿಗೆ ನಾನು ಬಂದ್ಬಿಟ್ಟು ನನ್ನ ಕೆಲಸ ಆಯ್ತೋ ಎಷ್ಟಾಯ್ತೋ ಅದು ಮಾಡ್ಕೊಳ್ತೀನಿ. ಸುಮ್ಮನೆ ನೀನು ಅದು ಇದು ಮಾತಾಡಬೇಡ. ನನಗೆ ಬಲಗು ರೇಗಿಸ್ಬೇಡ ನೀನು. ಬೆಳಗ್ಗೆ ಬಂದ್ಬಿಟ್ಟು ನೀನು ನಿನ್ ಕೆಲಸ ಏನಾಯ್ತೋ ಅಷ್ಟು ನೋಡ್ಕೊಳಯ್ಯ. ನನ್ಗೇನು ಹೇಳಕ್ ಬರ್ಬೇಡ ನೀನು. ನೋಡು ಈಗಳಪ್ಪ, ಈಗಲೇ ಹೇಳ್ತಿದ್ದೀನಿ. ಕಾಯಿ ಸುಲಿತೀಯ ನೋಡು, ನಿನ್ ಪಾಡಿಗೆ ನೀನು ಎಷ್ಟು ಸುಲಿತೀಯೋ ಆ ಕಡೆ ಇಟ್ಕ. ನನ್ನ ಪಾಡಿಗೆ ನಾನು ಎಷ್ಟು ಸುಲಿತೀನೋ ಈ ಕಡೆ ನಾನು ಹಾಕೊಂಡ್ತೀನಿ ಕಾಯಿನ. ಅದನ್ನ ಬಿಟ್ಬಿಟ್ಟು ನೀನು ನಂದ್ರಲ್ಲೇನೆ ಹಾಕೋದು ಮಿಕ್ಸ್ ಮಾಡೋದು ಅವೆಲ್ಲ ಮಾಡದೆ ಅಂದ್ರೆ ಸರಿ ಇರಲ್ಲ ನೋಡು. ಇವಾಗಲೇ ಹೇಳ್ತಿದ್ದೀನಿ. ಆಯ್ತು ಕಣ್ಬಿಡು. ಏನ್ ಸೀಮೆಗಿಲ್ಲ, ನೀನು ಒಬ್ನೇ ಎಲ್ಲ ಕಾಯಿ ಸುಲಿಯೋನು. ನಾನು ನಿನ್ಕಿಂತ ಜಾಸ್ತಿನೇ ಸುಲಿತೀನಿ. ಏನಂದ್ರೆ ನಮ್ಮ ಮನ್ಲಿ ಒಂದ್ರಿಟ್ಟು ಪ್ರಾಬ್ಲಮ್ ಆಗಿತ್ತು ಕಣಪ್ಪ. ಅದಕ್ಕೆ ಒಂದ್ರಿಟ್ಟು ತಡ ಆಗೋಯ್ತು ಅಷ್ಟೇ. ಅದನ್ನ ಇವನು ದೊಡ್ಡದಾಗಿ ಬೇರೆ ಹೇಳ್ತಿದ್ದಾನೆ. ಇವನು ಬಂದ್ಬಿಟ್ಟು ಇಲ್ಲಿ ನನಗೆ ಮಾಡ್ತೀನಿ ಕಣ್ಬಿಡು, ನನಗೂ ಗೊತ್ತೈತೆ ಮಾಡೋದು. ಏನ್ ಇವ್ರು ಒಬ್ನೇನೆ ಕಾಯಿ ಸುಲಿಯಕ್ ಬರೋದು, ನಮ್ಗೇನ್ ಕಾಯಿ ಸುಲಿಯಕ್ ಬರಲ್ಲ ಅಂದ್ಕೊಂಡಿದ್ಯಾ? ಏನ್ ಆಡ್ಕೊಳ್ತಿದ್ಯೇನೋ ನೀನು? ಇಲ್ಲಪ್ಪ. ನಾನೇನಕ್ಕಪ್ಪ ನಿನಗೆ ಆಡ್ಕೊಳಕ್ ಹೋಗೋನು? ಇಲ್ಲಪ್ಪ, ನಾನು ಅಂತ ದೊಡ್ಡ ಮನುಷ್ಯ ಏನಾಗಿಲ್ಲ ಬೇರೆಯವ್ರಿಗೆಲ್ಲ ಆಡ್ಕೊಳ ಅಂತಾನು. ನನ್ನ ಕೆಲಸ ಏನಾಯ್ತು ಅದು ಮಾಡ್ಕೊಂಡು ಹೋಗೋ. ನಾನು ಯಾವತ್ತೂ ಯಾರ ತಂಟೆವ್ರಿಗೆ ಹೋಗಲ್ಲ. ನಾನು ನನ್ನ ತಂಟೆಗೆ ಬಂದ್ರೆ ನಾನು ಸುಮ್ಮನೆ ಇರೋನು ಅಲ್ಲ. ನಾನು ನಂದೇನು ಕೆಲಸ ಆಯ್ತು ನಾನು ಮಾಡ್ಕೊಳ್ತೀನಿ. ನೀನು ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ. ನಿನ್ನ ಕೆಲಸ ಏನಾಯ್ತು ಅದು ಮಾಡ್ಕೋಬೋಗ ಸುಮ್ಕೆ. ನೋಡ್ದ ಇವ್ನ ಹೆಂಗೆ ಹೇಳ್ತಿದ್ದಾನಂತ? ಹೋಗ್ಲಿ ಬಿಡತ್ಲಾಗ ಇನ್ನೇನು ಮಾಡೋಕ್ಕಾಗುತ್ತೆ. ನನ್ನ ಬಗ್ಗೆ ಅನುಮಾನ ಬಂದ್ಬಿಟ್ಟೈತೆ. ಅದಕ್ಕೆ ಇವ್ನು ಹಿಂಗೆ ಕೋಪ ಮಾಡ್ಕೊಳ್ತಿರೋದು. ನನ್ನ ಕೆಲಸ ಏನಾಯ್ತು ಅದು ಮಾಡ್ಕೊಳ್ತೀನಿ. ರಂಗಜ್ಜ ಬಂದ್ರೆ ಮತ್ತೆ ಒಂದು ಕೆಲಸ ಮಾಡಿಲ್ಲ, ಕಾಯಿ ಸುಲ್ದಿಲ್ಲ ಅಂತ ಎಲ್ಲಿ ಏನು ತಿಳ್ಕೊಡುತ್ತೋ ಏನೋ ಅಜ್ಜ. ಮತ್ತೆ ಯಾಕೆ ಬೇಕು ಮತ್ತೆ? ಏನ್ ಸೀಮೆಗಿಲ್ಲದಿ ನನ್ನ ಮಗ ಒಬ್ನೇ ಕಾಯಿ ಸುಲಿಯೋರಂಗೆ ಏನ್ ಹೆಂಗ್ ಬೇಕಂಗ್ ಮಾತಾಡ್ತಾನೆ. ನಾನು ಏನೋ ಒಂದ್ರಿಟ್ಟು ಕೆಲಸ ಇತ್ತಪ್ಪ, ಅದಕ್ಕೆ ಒಂದ್ರಿಟ್ಟು ತಡ ಮಾಡ್ಕೊಂಡ್ ಬಂದೆ. ಅದಕ್ಕೇನೆ ಕಾಯಿ ಸುಲಿದಂಗೆ ಹಠ ಮಾಡ್ಕೊಂಡು ಈ ನನ್ನ ಮಗ ಇವನು ಕುಂತಾನಲ್ಲ, ಲೆಕ್ಕ ಹಾಕು. ಬಲು ಕಲ್ತ್ ಬಿಟ್ಟಿದ್ದಾನೆ. ಅಲ್ಲ ಇವ್ನಿಗೆ ಏನದನು ಕೆಲಸ ಇರೋದಿಲ್ವಾ ಹಂಗಾರೆ? ಮೊದ್ಲೆಲ್ಲದನು ನಾವಿಬ್ರು ಒಂದೇ ತಾವು ಕೆಲ್ಸಕ್ಕೆ ಹೋಗ್ತಿದ್ದಾಗ ನಾನು ಒಬ್ನೇ ಮಾಡ್ಕೊಳ್ತಿದ್ದೆ. ಅಣ್ಣ ಅಲ್ಲಿ ಹೋಗ್ಬೇಕಿತ್ ಕಣಣ, ತಿಪ್ಟೂರಿಗೆ ಹೋಗ್ಬೇಕಿತ್ ಕಣಣ, ಆಧಾರ್ ಕಾರ್ಡ್ ಮಾಡಿಸ್ಬೇಕು ಕಣಣ, ಬ್ಯಾಂಕ್ ಹತ್ರ ಹೋಗ್ಬೇಕಿತ್ ಕಣಣ ಅಂತ ಹೇಳಿದಾಗ ಮಧ್ಯಾಹ್ನದ ಹೊತ್ತೆ ಬಿಟ್ಟು ಹೋಗೋನ್ ಕೆಲಸನ ಅರ್ಧಂಬರ್ಧ. ನಾನು ಸರಿ ಕಣ್ಲ ಪಾಪ ಆಯ್ತು ಹೋಗ್ ಬರಪ್ಪ ಅಂತ ನಾನು ಕಳಿಸ್ತಿದ್ದೆ. ನೋಡು ಚಿಗುರ್ಕೊಂಡ್ಬಿಟ್ಟಿದ್ದಾನೆ. ಇವಾಗ ನಾನು ಕೆಲಸ ಮಾಡಲ್ಲ ಅಂತ ಅಲ್ಲೇ ನನಗೆ ಬಿಟ್ಟೆ ಬೇರೆ ಕಡೆ ಒಬ್ನೇ ಹೋಗ್ತಾನೆ ನೋಡು. ಬಲು ಮೋಸ ಕಣಪ್ಪ ಇವ್ರದೆಲ್ಲ. ಇವ್ರದು ಬಲು ಬುದ್ಧಿ ಕಲ್ತ್ ಬಿಟ್ಟಿದ್ದಾರೆ ಇತ್ತೀಚೆಗೆ. ಯಾಕ ನಾನು ಅವಾಗ್ಲಿಂದ ನೋಡೋವರೆಗೆ ನೋಡ್ತಿದ್ದೀನಿ. ಇವನಿಗೆ ಯಾಕ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಇವನು ಬರೀ ದಿಮಾಕಿಂದ ಮಾತಾಡ್ತಿದ್ದಾನೆ. ಏನೋ ಮನ್ಸಲ್ಲೇ ಏನೋ ಬೈಕ್ ಕಟ್ತಿರಂಗಿದ್ದಾನೆ. ನೋಡಪ್ಪ ನೋಡಿಲೆ ನಿಂಗಣ್ಣ, ನೋಡು ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ನಿನ್ ಕೆಲಸ ಏನಾಯ್ತೋ ಅಷ್ಟು ನೋಡ್ಕ, ನನ್ನ ಕೆಲಸ ಏನಾಯ್ತೋ ನಾನು ಮಾಡ್ಕೊಳ್ತಿದ್ದೀನಿ. ಸುಮ್ಮಕ್ ನೀನು ಏನೋ ಅದು ಇದು ಮತ್ತೊಂದು ಮಗದೊಂದು ಮಾತಾಡ್ಕೊಳೋದು, ಗುಣ ಅಂತ ಒಬ್ನೇ ಮನ್ಸಲ್ಲೇ ಬೈಕೊಳೋದು ಅವೆಲ್ಲ ಬೇಡ. ಏನಿದ್ರು ಡೈರೆಕ್ಟಾಗಿ ಹೇಳು, ಡೈರೆಕ್ಟಾಗಿ ಮಾತಾಡು. ಸುಮ್ಮಕ್ ಅಲ್ಲಲ್ಲೇ ಬೈಕೊಂಡ್ರೆ ನಾನು ನೋಡು ನಾನು ಮನುಷ್ಯ ಒಳ್ಳೇನಲ್ಲ ನಾನು. ಏನಪ್ಪ ಜಗಣ, ಏನಪ್ಪ ಸಮಾಚಾರ? ಏನ್ ಕಾಯಿ ಸುಲಿತಿದ್ಯೇನು? ಅಲ್ಲ ಹೂಕಣ ಬಾರಜ್ಜ, ಕಾಯಿ ಸುಲಿತಿದ್ದೀನಿ. ಇವರು ನಮ್ಮ ರಂಗಜ್ಜ ಅವ್ರದ್ದೇ ಕಾಯಿ. ಒಂದು 2,000 ಕಾಯಿ ಇದಾವ್ ಕಡ್ಲ ಪಾಪ, ಸುಲಿಬೇಕಿತ್ತು ಅಂತ ಹೇಳಿತ್ತು. ಅದಕ್ಕೆ ಬಂದು ಸುಲಿತಿದ್ದೀನಿ ಕಣಜ್ಜ. ನೋಡು ಎಲ್ಲ ಆಗೋಯ್ತು. ಇನ್ನೇನು ಸ್ವಲ್ಪ ಇದಾವೆ. ನಿನ್ ಕಾಯಿ ಸುಲ್ದ ಹಾಗೆ ಹೋಯ್ತು. ಇನ್ನೇನು ಸಮಾಚಾರ? ಎತ್ಲಾಕ್ ತೋಟದ ಕಡೆ ಹೋಗಿದ್ದೇನು?
ಎಲ್ಲ ಹೂ ಕಳ್ಳ ಪಾಪ ತೋಡುತ್ತಾ ಹೋಗಿದ್ದು ಇನ್ನೇನು ಮಾಡೋಣ. ಇನ್ನೇನಪ್ಪ ಕೆಲಸ ಇಲ್ಲ ಏನಿಲ್ಲ, ಇನ್ನೇನು ರಾಗಿ ಕುಯ್ಲ್ ಆಗೋಯ್ತು, ಇನ್ನೇನು ಕಡ ಮಾಡಂಗಿಲ್ಲ ಏನಿಲ್ಲ, ಎಲ್ಲ ಮಿಷಿನಲ್ಲಿ ಕುಯ್ಸ್ಬಿಟ್ಟು ಇನ್ನೇನು ಹುಲ್ಲೆಲ್ಲ ತಗೊಂಡೋಗ್ಬಿಟ್ಟು ಹುಲ್ಲೇನು ಎಲ್ಲ ಬಾವಣೆಗೆಲ್ಲ ಹುಲ್ಲಿನ ಮೆದೆ ಎಲ್ಲ ಮಾಡಾಯ್ತು. ಇನ್ನೇನು ಇಲ್ಲ ಇನ್ನು. ಆರಾಮಾಗಿ ತಿರ್ಗಾಡ್ಕೊಳೋದು, ಹಸ್ಗಳು ನೋಡ್ಕೊಳೋದು, ಮೇವು ಹಾಕೋದು, ಹಾಲು ಕರಿಯೋದು, ಹಾಲು ಹಾಕ್ಬಾರ್ದು, ಇಷ್ಟೇ ಕೆಲಸ ಕಣಪ್ಪ. ಜಾಸ್ತಿ ಏನು ಕೆಲಸ ಇಲ್ಲ. ಇನ್ನೇನಿದ್ರು ಮಳೆಗಾಲ ಶುರು ಆಗ್ಬೇಕು, ನಾವು ಹೊಲದ ಕಡೆ ಎಲ್ಲ ಹೋಗ್ಬೇಕು ಕೆಲಸ ಮಾಡೋದಕ್ಕೆ. ಅದು ಬಿಟ್ರೆ ಇನ್ನೇನಪ್ಪ. ಹಾ, ಮತ್ತೆ ಎಲ್ಲಿ ರಂಗಜ್ಜ ಕಾಣಿಸ್ತಾನೆ ಇಲ್ಲ, ಅವನು ಎತ್ಲಾಗ ಹೋಗಿದ್ದಾನ ಅವನು. ಎಲ್ಲ ಇಲ್ ಕಣಜು ರಂಗಜ್ಜ ಬೆಳಗ್ಗೆ ಬಂದಿತ್ತು ಆಟಯ. ಅದು ಬಿಟ್ರೆ ಏನು ಇಟ್ಟೊತ್ತಾದ್ರೂ ಏನು ಬಂದಿಲ್ಲಪ್ಪ. ಸಾಮಾನ್ಯಕ್ಕೆ ತಿಂಡಿ ಗಿಂಡಿ ಮಾಡಿಸ್ಕೊಂಡು ಬರೋದಕ್ಕೆ ಉಳ್ಕೊಳ್ತೋ ಏನೋ ಗೊತ್ತಿಲ್ಲ. ಇನ್ನು ಬಂದಿಲ್ಲ ರಂಗಜ್ಜ. ಇನ್ನೇ ಬರ್ಬೇಕು, ಇನ್ನೇ ತಿಂಡಿ ತಗೊಂಡು ಬರುತ್ತಲ್ಲ. ಇನ್ನೇ 10 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಕಣ್ರಲ್ಲ ಪಾಪ. ಅದೇನ್ ಕೆಲಸ ಮಾಡ್ತಿರ್ಲ ಪಾಪ ಜಗಣ್ಣ ಅಂತ ಹೇಳೋಯ್ತು. ಇಟ್ಟೊತ್ತಾದ್ರೂ ಇನ್ನೂ ಬಂದಿಲ್ಲಪ್ಪ. ಬರ್ತಾನ ಕಡೆ ಹೇಳು ಹಂಗಾರೆ. ಬರ್ತೀನಂತ ಹೇಳಾದ್ಮೇಲೆ ನಮ್ಮ ರಂಗಜ್ಜ ಬರ್ತಾನೆ ಬೇಗನೆ. ಅಲ್ಲಪ್ಪ, ಇಷ್ಟೊತ್ತಿಗೆ ಆ ಗೌರಜ್ಜಿ ತಿಂಡಿ ಎಲ್ಲ ಮಾಡಿ ರೆಡಿ ಮಾಡಿ ಕೊಟ್ಟು ಕಳಿಸ್ಬಿಡೋದಲ್ಲ. ಯಾಕೆ ಇವತ್ತು ತಡ ಆಗೈತಲ್ಲ ಹಂಗಾರೆ. ಬರ್ತಾರೆ ಒಂದು ಕೆಲಸ ಮಾಡ್ತೀರಿ ಹಂಗಾರೆ. ಮತ್ತಿನ್ನೆಲ್ಲ ಪಾಪ ಸಮಾಚಾರ ಪಾಪ. ನಾಳೆ ನಮ್ದು ಒಂದಿಟ್ಟು ತೋಟಕ್ಕೆ ಒಂದಿಟ್ಟು ಗೊಬ್ಬರ ಚೆಲ್ಬೇಕಿತ್ತು ಕಳ್ಳ ಪಾಪ. ಬರ್ತೀಯಲ್ಲ ಪಾಪ. ನಿನ್ ಜೊತೆ ಇನ್ನೊಬ್ರು ಯಾರು ಬಂದ್ರೆ ಇನ್ನೊಂದು ಇಬ್ರಿಗೆ ಯಾರು ಕರ್ಕೊಳ್ಳ ಪಾಪ. ಒಂದಿಬ್ರು ಕರ್ಕೊಂಡು ನೀನು ಬಾರ್ಲ ಪಾಪ ಜಗಣ್ಣ. ಒಂದಿಟ್ಟು ಗೊಬ್ಬರ ಎಲ್ಲ ಚೆಲ್ ಕೊಡಿರಂತೆ. ಹೌದೇನಜ್ಜ, ಗೊಬ್ಬರ ಚೆಲ್ಲೋದಕ್ಕ? ಸರಿ ಕಣ, ಆಯ್ತು ಹೇಳು, ಬರ್ತೀನಿ. ಅದಕ್ಕೇನಂತೆ. ಅಲ್ಲೇ ಇನ್ನೇನು ನನ್ನ ಜೊತೆ ಇನ್ನೇನು ನಮ್ಮ ಇವನಿದ್ದಾನೆ. ಅವನು ಯಾರಪ್ಪ ಅವನು ಮಂಜಣ್ಣ ಇದ್ದಾನೆ, ಹಂಗೆ ಅವ್ನು ಚಂದ್ರಣ್ಣ ಇದ್ದಾನೆ. ಇಬ್ರು ಕರ್ಕೊಂಡ್ತೀನಿ ನನ್ನ ಜೊತೆ. ನಾನು, ಮಂಜಣ್ಣ, ಚಂದ್ರಣ್ಣ, ನಾವು 3 ಜನನು ಬರ್ತೀವಿ ಕಣ್. ಹೇಳು, ನಾಳೆ ಎದ್ದಡ್ಕೆಲ್ಲದೆ ಬಂದ್ಬಿಡ್ತೀವಿ. ಬಿಸಿಲು ಕಣಜ, ಬಿಸಿಲಲ್ಲಿ ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ, ಸುಸ್ತಾಗಂಗೆ ಆಗ್ತಿರುತ್ತೆ. 6 ಗಂಟೆಗೆ ಎದ್ದಡ್ಕೆಲ್ಲ ಬಂದು ಕೆಲಸ ಶುರು ಮಾಡ್ಕೊಂಡ್ಬಿಡ್ತೀವಿ. ಎಲ್ಲ ಚೆಲ್ಬಿಡ್ತೀವಿ ಕಣ್. ಬಿಡು, ನೀನ್ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಗೊಬ್ಬರ ಚೆಲ್ಬೇಕು ತಾನೆ ತೋಟಕ್ಕೆ, ಆರಾಮಾಗಿ ಚೆಲ್ತೀವಿ. ನಿನ್ಗೆ 1-2 ದಿವಸದಲ್ಲಿ ಮಾಡಿ ಮುಗಿಸ್ತೀವಿ. ಸರಿ ಕಡ್ಲ ಪಾಪ, ಆಯ್ತು ಪಾಪ. ಜಗಣ್ಣ ಹಂಗಾರೆ ನೋಡ್ ಬಂದ್ಬಿಡಪ್ಪ. ನಾಳೆ ಬೆಳಿಗ್ಗೆ ಎದ್ದಡ್ಕೆಲ್ಲ ಬಂದ್ಬಿಡ್ರು. ಯಾಕಂತೀರಾ, 2 ದಿವಸದಲ್ಲಿ ನೀವು ಕೆಲಸ ಮುಗಿಸ್ಕೊಟ್ಬಿಡ್ಬೇಕು ನನಗೆ. ನಾನೊಂದ್ರಿಟ್ಟು ನೆಂಟ್ರ ಮನೆಗೆ ಬೇರೆ ಹೋಗ್ತಿದ್ದೀನಿ, ನಾನು ನಮ್ಮ ಅಜ್ಜಿ ಇಬ್ರಾಳನು. ಅಷ್ಟರಲ್ಲಿ ಗೊಬ್ಬರ ಎಲ್ಲ ಏನ ಲೋಡ್ ಹಾಕ್ಸದೇನೋ ಇದು ಮಾಡಿಸ್ಬಿಟ್ಟೆ ತೋಟಕ್ಕೆ. ಇನ್ನು ಗೊಬ್ಬರ ಚೆಲ್ಲಿಸ್ಬಿಟ್ರೆ ನಮಗೂ ಒಂಥರ ಸಮಾಧಾನ ಆಗಂಗೆ ಆಗ್ಬಿಡುತ್ತೆ ಕಣ್ಮಗ. ನೋಡ್ಬಿಟ್ಟು ಅತ್ಲಾಗಿ ಗೊಬ್ಬರ ಚೆಲ್ಬಿಟ್ರೆ ಅತ್ಲಾಗಿ. ಒಟ್ನಲ್ಲಿ ನೀವು ಹೆಂಗ್ ಮಾಡ್ತಿರೋ ಏನ್ ಮಾಡ್ತಿರೋ ಗೊತ್ತಿಲ್ಲ ಕಡ್ಲ ಪಾಪ ಜಗಣ್ಣ. ನನಗೆ 1-2 ದಿವಸದಲ್ಲಿ ಕೆಲಸ ಮುಗಿಸ್ಕೊಟ್ಬಿಡು, ಸರಿನಾ? ಸರಿ ಕಣ, ಆಯ್ತು ಹೇಳ ಜೋ. ಅದಕ್ಕೇನಂತ ತಲೆ ಕೆಡಿಸ್ಕೊಬೇಡವು. ನೋಡಿ ಇವ್ ಅಜ್ಜನ್ ನೋವು ಪರವಾಗಿಲ್ಲ. ಅಲ್ಲ, ಈ ಶಂಕರಜ್ಜ ನನಗ್ ಕರೀದಲೆ ಬೇರೆ ಕೆಲ್ಸಕ್ಕೆ ಮಾತ್ರ ನನಗ್ ಕರಿಯುತ್ತೆ. ಕಾಯಿ ಕೆಡೋದಕ್ಕೆ, ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ಕೆಲ್ಸಕ್ಕೂ. ಈಗ ನಾನು ಕಣ್ಣಿಗೆ ಬೀಳ್ತಿಲ್ವಾ? ನನ್ನ ಮಗ ನನಗೆ ಆಗ್ತಿಲ್ಲ, ಜಗಣ್ಣಗೆ ಮಾತ್ರ ಕರಿತಿದ್ದಾನೆ, ನನಗೆ ಕರೀದಲೆ. ನನಗೆ ಎಷ್ಟು ಹೊಟ್ಟೆ ಉರಿತಿರ್ಬೇಡ, ಬೇಕು ಅಂತ ಹಿಂಗೆ ಮಾಡ್ತೈತ ಏನ್ ಇವಜ್ಜ? ಅವನ್ ಮುಂದೆನೇ ನನಗೆ ಇಂಥ ಅವಮಾನ ಮಾಡ್ತೈತಲ್ಲ ಇವಜ್ಜ. ನನಗೂ ಕರಿಬೇಕಿತ್ತು, ನಾನೇನಂತ ಮಾಡಿದ್ದೀನಿ ಇವಜ್ಜನ್ನ. ಮಾಡ್ತೀನಿ ತಡಿ. ಶಂಕರಜ್ಜ, ಇನ್ನೊಂದ್ ದಿವಸ ಯಾವ್ದಾರ ಕೆಲ್ಸಕ್ಕೆ ಕರಿ ನೀನು, ಆಮೇಕಿಂದ ಐತೆ ಪಾಪ. ಬಾರ ಇಲ್ಲಿ, ಅವ್ನು ಜಗಣ್ಣ ಬರಲ್ಲ ಅಂತ ಹೇಳ್ತಿದ್ದಾನೆ. ಅವನು ಇವ್ರದ್ ಕೆಲ್ಸಕ್ಕೆಲ್ಲ ಒಪ್ಕೊಂಡಿದ್ದ. ಬಾರ್ಲ ಪಾಪ, ಒಂದ್ರಿಟ್ಟು ಅರ್ಜೆಂಟಾಗಿ ಕೆಲಸ ಐತೆ ಅಂತ ಕರಿತೀಯಲ್ಲ. ಹೊಲ್ತಾವ ಬಿತ್ತೆ ಮಾಡೋದಕ್ಕೆ ಹೋಗ್ಬೇಕು, ಹೊಲ ಕೊಯ್ಯೋದಕ್ಕೆ ಹೋಗ್ಬೇಕು, ತೋಟದ ಹತ್ರ ಗೊಬ್ಬರ ಚೆಲ್ಲಕ್ ಹೋಗ್ಬೇಕು, ಕಾಯಿ ಕೆಡಬೇಕು, ಅದು ಇದಕ್ಕೆಲ್ಲ ಕರಿತೀಯಲ್ಲ. ಅವಾಗ ಇರೋದ್ ನಿನಗೆ. ಇವಾಗೆಲ್ಲ ಮಾತು ಇಟ್ಕೊಂಡಿರ್ತೀನಿ ಮನ್ಸಲ್ಲಿ. ಆದ್ರೂ ನನಗೆ ಮನ್ಸು ತಡಿತಿಲ್ಲ. ಮಾಡ್ತೀನಿ ಕಣ್ ತಡಿ ವಜ್ಜುಂಗೆ. ಏನಜ್ಜೋ ಶಂಕರಜ್ಜ, ಏನ್ ಮಾತಾಡ್ಸೋದೇ ಇಲ್ಲ? ಎಲ್ಲ ಮಾತಾಡ್ತೀಯ ಹೇಳಪ್ಪ. ನಮ್ಮಂತವ್ರೆಲ್ಲ ನಿಮ್ಮಂತವ್ರ ಕಣ್ಣಿಗೆಲ್ಲ ಬೀಳಲ್ಲ ಇವಾಗ. ಇಲ್ಕಳ್ಳೆ ಪಾಪ. ಇಲ್ಲೇ ಬಂದಿದ್ನಲ್ಲ, ಹಂಗೆ ಅಡ್ಡಾಡ್ಕೊಂಡು ತಿರ್ಗಾಡ್ಕೊಂಡು ಇಲ್ಲಾಸೆ ಹೋಗ್ತಿದ್ನಲ್ಲ. ಅದೇ ನೀವು ಕಾಯಿ ಸುಲಿತಿದ್ರಲ್ಲಪ್ಪ, ಅದಕ್ಕೆ ನಿಮ್ಗೆ ಎಲ್ಲರಿಗೂ ಮಾತಾಡ್ಸ್ಕೊಂಡು ಹೋಗೋಣಂತ ಬಂದೆ ಕಣಪ್ಪ. ಇನ್ನೇನು ನೀನು ಜಗಣ್ಣ ಇಬ್ರು ಒಂದೇ ಕಡೆ ಅಲ್ವಾ ಕೆಲ್ಸಕ್ಕೆ ಹೋಗೋದು? ಇನ್ನೇನು ಅವನಿಗೆ ಕರೆದ್ರೆ ಏನು, ನಿನಗೆ ಕರೆದ್ರೆ ಏನು ಹೇಳಪ್ಪ? ಇಬ್ರು ನಾಳೆ ಬರ್ತಿರಲ್ಲ ಇನ್ನೇನು ಕೆಲ್ಸಕ್ಕೆ? ಇಲ್ಲಪ್ಪ, ನಾನು ಅವನ ಜೊತೆ ಎಲ್ಲ ಹೋಗಲ್ಲ. ನಾನು ಅವ್ನು ಕರೆದ ತಕ್ಷಣ ನಾನು ಅವನ ಜೊತೆ ಏನಕ್ಕೆ ಹೋಗೋಣ? ನನಗೇನು ಕೆಲ್ಸಗಳಿಲ್ವಾ? ನನಗೂ ಬೇಕಾದಷ್ಟು ಕಡೆ ಕೆಲ್ಸಕ್ಕೆಲ್ಲ ಕರಿತಾರ ಕಣಜ್ಜ, ಶಂಕರಜ್ಜ. ನಾನಾದ್ರೆ ಬೇರೆಯವ್ರ ಜೊತೆ ಎಲ್ಲ ಹೋಗಲ್ಲಪ್ಪ, ನಾನು ಸೆಪ್ರೇಟ್ ಹೋಗೋದು. ಅವನು ಕರೆದ ತಕ್ಷಣ ನಾನು ಅವನ ಜೊತೆ ಏನಕ್ಕೆ ಹೋಗೋಣ? ನೀನು ಕರಿಯೋದಿದ್ರೆ ನನಗೆ ಮಾತ್ರ ಕರಿಬೇಕಿತ್ತು. ಸೆಪ್ರೇಟ್ ಕರೆದಿದ್ರೆ ಬೇಕಾದ್ರೆ ಬರ್ತಿದ್ದೆ. ನಾನು ಬೇಕಾದ್ರೆ ಸೆಪ್ರೇಟಾಗಿ ಬಾ ಅಂತ ಹೇಳು, ಬೇಕಾರೆ ಬರ್ತೀನಿ. ನಾನೇ ಬೇಕಾದ್ರೆ ಗೊಬ್ಬರ ಚೆಲ್ತೀನಿ. ಅದನ್ನು ಬಿಟ್ಬಿಟ್ಟು ಅವನ ಜೊತೆ ಅಂತೂ ನಾನು ಯಾವುದೇ ಕಾರಣಕ್ಕೂ ಬರಲ್ಲ ಕಣಜ್ಜ. ಯಾಕ ಇವನು ಬರ್ತಾ 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 ಯಾಕ ಅತಿಯಾಗಿ ಮಾತಾಡ್ತಿದ್ದಾನೆ ಇವನು? ನಾನು ಏನೋ ಬೇರೆಯವರು ಕೆಲ್ಸಕ್ಕೆ ಬಂದಿದ್ದೀನಿ, ಏನು ಮಾತಾಡಬಾರ್ದು ಅಂತ ನಾನು ಸುಮ್ಕಿದ್ದೀನಿ. ಬರ್ತಾ ಬರ್ತಾ ಸುಮ್ಕಿದ್ರು ಎಷ್ಟೇ ಸುಮ್ನಿರೋಣ ಅಂತ ಹೇಳಿರುದನು ಯಾಕ ಬಲು ಅವತಾರಗಳು ಮಾತಾಡ್ತಾನಲ್ಲ ಇವನು. ಅದ್ಯಾಕಲ್ಲ ಪಾಪ, ಅದ್ಯಾಕೋ ನಿಂಗಣ್ಣ, ಅದ್ಯಾಕ್ರಲ್ಲ ಜಗಳ ಮಾಡ್ಕೊಂಡಿದ್ದೀರನ್ರಲ್ಲ ಇಬ್ರು?
ಆ ಅಲ್ಕಂಡ್ರಲ್ಲ ಪಾಪ. ಮೊದ್ಲೆಲ್ಲ ಅದನ್ನು ಇಬ್ರು ಎಲ್ಲೋದ್ರು ಒಂದೇ ಕಡೆ ಕೆಲ್ಸಕ್ಕೆ ಬರ್ತಿದ್ರಲ್ಲೋ. ನಿನಗ್ ಕರೆದ್ರು ಅವನಿಗೆ ಕರೆದ್ರು ಒಂದೇ ತಾವ್ ತಾನೆ ನೀವಿಬ್ರು ಹೋಗ್ತಿದ್ದು. ಆ ಇವಾಗ ನೋಡಿದ್ರೆ ಅದ್ಯಾಕ್ರಲ್ಲ ಏನಾಯ್ತ್ರಲ್ಲ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ಒಬ್ರಿಗೊಬ್ರು? ಆ ಏನ್ ಜಗಳ ಮಾಡ್ಕೊಂಡಿದ್ದೀರೇನ್ರು? ಎಲ್ಲ ನಾವೇನು ಕರೆ ಮಾಡ್ಕೊಳಕ್ ಹೋಗೋಣ, ಅವ್ನಿಗೆ ಕಟ್ಕೊಂಡು ನನ್ಗೇನಾಗ್ಬೇಕಾಯ್ತೆ, ಅವನಿಗೇನು ಮಾತಾಡ್ಸಕ್ ಹೋಗೋಣ ಅಂತವ್ರಿಗೆಲ್ಲ ನೀಯತ್ತಿಲ್ಲ ಕಣಜ್ಜೋ ಶಂಕರಜ್ಜ, ನೀಯತ್ತಿಲ್ಲ. ನಾವು ಕಷ್ಟ ಕಾಲದಲ್ಲೆಲ್ಲ ಆಗಿದೀವಿ, ಅವೆಲ್ಲ ಯಾರು ನೆನ್ಪು ಮಾಡ್ಕೊಳ್ಳಲ್ಲ ಕಣಜ್ಜ ಇವಾಗ. ಈಗಳದು ಈಗಳ ನಿಂಗಣ್ಣ ನೋಡು, ಇಲ್ದವೆಲ್ಲ ಮಾತಾಡಿದ್ರೆ ಮಾತ್ರ ನೋಡು ನನ್ಗೆ ಬರ್ತಾ ಇರೋ ಕೋಪಕ್ಕೆ ನೋಡಿ ಇವಾಗ. ನಿನ್ ಕೆಲಸ ಇರತ್ತೋ ಅದು ಮಾಡ್ಕೊಂಡ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು. ಇಲ್ದವೆಲ್ಲ ಮಾತಾಡ್ಬಿಟ್ಟು ನನಗೆ ರೇಗಿಸ್ಬಿಟ್ರೆ ನೋಡು. ಎಲ್ಲ ಮಾಡ್ತೀಯಾ ಎಲ್ಲ ಮಾಡ್ತೀಯಾ ಎಲ್ಲ ಮಾಡ್ಕೊಳ್ತೀಯ ನೀನು. ನಾನು ನೋಡು, ನಾನು ಅವಾಗ್ಲೇ ನಾನು ಸುಮ್ಕಿದ್ದೀನಿ. ನೀನು ಹೇಳಿದ್ದೆಲ್ಲ ಹೇಳಿಸ್ಕೊಂಡು ಕೇಳಿದ್ದೆಲ್ಲ ಕೇಳಿಸ್ಕೊಂಡ್ಬಿಟ್ಟು ನಾನು ಏನೋ ಒಳ್ಳೆ ಮಾತಲ್ಲಿ ಸುಮ್ಮನೆ ಇರಬೇಕು ನಮ್ಮವನು ಅಂತ ಸುಮ್ಮನಿದ್ದೀನಿ. ನನಗೆ ಕೋಪ ಬಂದ್ಬಿಟ್ರೆ ನಾನು ಮನುಷ್ಯ ಅಲ್ಲ, ಮತ್ತೆ ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ನಿನ್ನ ಕೆಲಸ ಏನಾಯ್ತು ಅದನ್ನು ಮಾಡ್ಕೊಂಡ್ರೆ ನನಗೂ ಒಳ್ಳೇದು ನಿನಗೂ ಒಳ್ಳೇದು. ಇದೇನಪ್ಪ ಇದು ಹಿಂಗಾಡ್ತಿದಾರೆ ಇವರು? ಇವ್ರಿಗೆ ಏನಾಯ್ತಂತ ಕಾಣೋಣ ಇವರು. ಲೇ ಪಾಪ ಸುಮ್ಕಿರುಲ್ಲ. ಅಯ್ಯೋ ನಿಮ್ ಮನ್ಕಾಯಿ ಇವಾಗ ನಾನ್ ನಿಮಗ್ ಮಾತಾಡ್ಸಿದ್ದೆ ತಪ್ಪಾಯ್ತ್ಕೊಂಡ್ರಲ್ಲ. ಸುಮ್ಕಿರೋ ನಿಮ್ ದಮ್ಮಯ್ಯ ಅಂತೀನಿ, ಸುಮ್ಕಿರುಲ್ಲ. ಆ ರಂಗಜ್ಜಾರ ಇದಕ್ಕೆ ಕೆಲ್ಸಕ್ಕೆ ಬಂದ್ಬಿಟ್ಟು ನೀವ್ ಯಾಕ್ರಲ್ಲ ಒಬ್ರಿಗೊಬ್ರು ಹಿಂಗ್ ಕಿತ್ತಾಡ್ತಿದ್ದೀರಾ? ಒಬ್ರಿಗೊಬ್ರು ಕೆಲಸ ಮಾಡ್ತಿದ್ರ ಅಂದ್ಮೇಲೆ ಸುಮ್ಮಗ್ ಮಾಡ್ರೋ. ಯಪ್ಪ ಅಲ್ಲಿಂದ ನಡ್ಕೊಂಡ್ ಬಂದು ನನಗೂ ಸಾಕಾಗೋಯ್ತ್ಕೊಂಡ್ರಲ್ಲ ಪಾಪ. ಜಗಣ್ಣ ನಿಂಗಣ್ಣ ಗೊತ್ತಾಗೋಯ್ತ್ಕೊಂಡು ಬರೋ. ತಿಳಿ ತಿನ್ನರ್ಕೊಂಡು ಬರೋಲ್ಲ. ಹತ್ತು ಕಾಲು ಆಯ್ತಲ್ರು ಪಾಪ. ನೀವು ಹೊಟ್ಟೆ ಹಸ್ಕೊಂಡು ಟೈಮ್ ಆಯ್ತ್ಕೊಂಡ್ರಲ್ಲ ನಿಮ್ಗೂ ಪಾಪ ಹೊಟ್ಟೆ ಹಸ್ಕೊಂಡಿದ್ದೀರಾ ಏನ್ರು. ಎಂತ ಕೆಲಸ ಆಗೋಯ್ತು ಪಾಪ. ಬರಪ್ಪ ಕುತ್ಕೊ ಬರ್ರು. ಈಗಡ್ರಲ್ಲೇ ಪಾಪ ಬೇಜಾರು ಮಾಡ್ಕೊಬಿಟ್ರಿ ಕಡ್ರಲ್ಲ. ಇವತ್ತು ನಿಮ್ಮ ಅಜ್ಜಿಗೆ ಬೇರೆ ಹುಷಾರಿರಲ್ಲ. ನಮ್ಮ ಹುಡುಗಿ ಸರೋದಮ್ಮನೊಂದು ಎಂಟ್ರ ಮನೆಗೆ ಹೋಗಿದ್ದಾಳೆ. ಅದಕ್ಕೆ ಇವತ್ತು ತಿಂಡಿ ಮನೇಲೆ ಇಲ್ಲ ಕಣ್ರಪ್ಪ. ಮನೆ ತಿಂಡಿ ಅಲ್ಲ, ಹೋಟ್ಲಲ್ಲಿ ಕಟ್ಟಿಸ್ಕೊಂಬಂದ್ಬಿಟ್ಟೆ. ನನ್ನ ಮಗಂಗೆ ಇಡ್ಲಿ ಕಟ್ಟಿಸ್ಲಾ ಕೊಡ್ಲಾ ಪಾಪ ಅಂತ ಹೇಳಿದ್ರೆ ಇನ್ನು ಬೇಯ್ತೈತ್ಕೊಂಡು ತಡಿಯಜ್ಜು ಅಂದ್ಕೊಂಡು ಅವ್ನು ಗಿರೀಶಪ್ಪ ಅವನು ಅದೇ ಅರ್ಧ ಮುಕ್ಕಾಲು ಗಂಟೆ ಮಾಡಿಬಿಟ್ಟು ಹಾಕೊಂಡ್ರಲ್ಲ ಪಾಪ. ಅದಕ್ಕೆ ತಡ ಆಗೋಯ್ತು. ದಯವಿಟ್ಟು ಕ್ಷಮೆ ಇರಲಿ, ಬೇಜಾರು ಮಾಡ್ಕೋಬೇಡಿ. ಬರ್ರಿ ಮೊದಲು ತಿಂಡಿ ತಿನ್ನೋಣ. ತಿಂಡಿ ತಿನ್ನಾದ್ಮೇಲೆ ಅದೇನು ಕೆಲಸ ಇದ್ರು ಮಾಡ್ಕೊಳ್ಳೋದಂತೆ. ಬರೋಲ್ಲ ಪಾಪ. ಬರೋ ಕುತ್ಕೊ ಬರ್ರೋ. ನಾನು ಇಲ್ಲೇ ತಗೊಂಬಂದು ಅನ್ಕೊಂಡು ಬರೋ. 3 ಜನನು ತಿನ್ನೋಣ. ಇವ್ನು ನಮ್ಮ ಶಂಕರಜ್ಜ ಬೇರೆ ಇದ್ದಾನೆ. ನಾನು ಶಂಕರಜ್ಜ 1 ಪ್ಲೇಟ್ ತಿಂತೀವಿ, ಇಬ್ರು ಅರ್ಧ ಪ್ಲೇಟು. ನೀವಿಬ್ರು ಒಂದೊಂದು ಪ್ಲೇಟ್ ತಗೊಂಡ್ಬಿಡ್ರಪ್ಪ. ಹಂಗೆ ಪಲಾವು ಕಟ್ಟಿಸ್ಕೊಂಬಂದಿದ್ದೀನಿ ಕಣ್ರಪ್ಪ. ರೈಸ್ ಐಟಮ್ ಅಲ್ಲಿ ಪಲಾವು ಐತೆ. 2 ಪ್ಲೇಟ್ ಪಲಾವ್ ಕಟ್ಟಿಸ್ಕೊಂಬಂದಿದ್ದೀನಿ. 1 ಪ್ಲೇಟು ಬಿಸಿಬೇಳೆ ಬಾತ್ ಕಟ್ಟಿಸ್ಕೊಂಬಂದಿದ್ದೀನಿ. ಏನೇನು ಬೇಕು ಹೊಟ್ಟೆ ತುಂಬ ತಿನ್ನಿ. ಬರ್ರಪ್ಪ ಕುತ್ಕೊ ಬರ್ರ. ಒತ್ತಾಗೋಯ್ತು ಕೊಡಗ್ರಿ. ಅಲ್ಲಿ ಕೈ ತೊಳ್ಕೊಂಬರ್ರಿ ಮೊದಲು ಹೋಗಿ. ಲೇ ರಂಗಜ್ಜ, ಲೇ ನೀನ್ ನೋಡಿರ ನೀನ್ ತಿಂಡಿ ಕರಿತಿದ್ಯಾ ಅವ್ರಿಬ್ರಿಗೂನು? ನೀರ್ ಮನ್ಕಾಯಿ ಹೋಗ. ಹಂಗಲ್ಲ ಕಳ್ಳ, ಅವಾಗ್ಲಿಂದ ಅವರು ಜಗಳ ಮಾಡ್ಕೊಳ್ತಿರೋದು. ಅದೇನಾಗೈತೆ ಏನೋ ಒಬ್ರಿಗೊಬ್ರೆ ಆಗ್ತಿಲ್ಲ ಕಳ್ಳ. ನಾನು ಅವಾಗ್ಲಿಂದ ಸಮಾಧಾನ ಮಾಡಿಯೇ ನನಗೂ ಸಾಕಾಗೋಯ್ತು. ಸುಮ್ಮಕ್ ನಿನ್ಕಳಲೇ ಅವನವನು. ಲೇ ಶಂಕರಜ್ಜ, ಇಲ್ದವೆಲ್ಲ ಅವ್ರಿಬ್ರು ಮಧ್ಯದಲ್ಲಿ ತಂದಾಕ್ಬೇಡ, ಸುಮ್ಕಿರು. ಅವ್ರಿಬ್ರು ಏನ್ ತಮಾಷೆಗಾಗಿ ಮಾಡ್ಕೊಳ್ತಿರ್ಬೇಕು. ಮಾಡ್ಕೊಂಡ್ರೆ ಅವ್ರು ಯಾವತ್ತೂ ಜಗಳ ಆಡೋದ್ ಕಳ್ಳ. ನೀನ್ ಇಲ್ದವೆಲ್ಲ ಹೇಳಕ್ ಹೋಗ್ಬೇಡ ಹುಡುಗರಿಗೆ. ಸುಮ್ಮನೆ ನಿನ್ಕಳ್ಳ ಅವನವನು. ಇವನು ಸಮಾಧಾನ ಮಾಡಿ ಅಂತ ರಾಗ ಬೇರೆ ಇಳಿತಾನೆ ಇವನು. ಸೀಮೆಗಿಲ್ದವ್ನು ಇವನು. ಸುಮ್ಮಕ್ ನಿನ್ಕಳ್ಳ ಅವನವನು. ಅವ್ರ ಜಗಳ ಆಡೋದ್ ಕಣೋ. ನಾನು ಯಾವತ್ತೂ ಅವ್ರ ಜಗಳ ಆಡಿದ್ ನೋಡಿಲ್ಲ. ತಗೊಳಪ್ಪ, ನೋಡ್ದೇನಪ್ಪ. ಏನ್ರಪ್ಪ ನೀವಿಬ್ರು ಜಗಳ ಆಡ್ತಿಲ್ವೇಂದ್ರು? ಏನ್ ಸುಮ್ಕೆ ತಮಾಷೆ ಮಾಡ್ತಿದ್ದೀರಾ? ಆಟ ಆಡ್ತಿದ್ದೀರಾ ನೀವಿಬ್ರುನು? ಅಯ್ಯೋ ನನಗೂ ಕೇಳಿ ನಿಮ್ಗೂ ಮಧ್ಯದಲ್ಲಿ ಅವಾಗ್ಲಿಂದನು ಸಾಕಾಗಿ ಹೋಗೈತೆ. ಮಾತಾಡ್ಸಪ್ಪ ನೀನೆ. ಅದೇನ್ ಕೇಳೋ ಅವ್ರಿಬ್ರಿಗೂನು, ನಿನ್ಗೆ ಗೊತ್ತಾಗುತ್ತೆ ಮುಂದೆ. ಏನ್ಲ ಪಾಪ ಜಗಣ್ಣ? ಲೇ ಪಾಪ ನಿಂಗಣ್ಣ, ಏನ್ರಲ್ಲ ಜಗಳ ಆಡ್ತಿದ್ದೀರೇನ್ರಲ್ಲ? ಅಲ್ಲ ಕಣ್ರು, ಕೆಲ್ಸಕ್ಕೆ ಬಂದ್ಬಿಟ್ಟು ನೀವು ಹಿಂಗ್ ಜಗಳ ಆಡಿದ್ರೆ ಸರಿ ಆಗುತ್ತೆ ಅಂದ್ರಲ್ಲ. ಏನ್ರಲ್ಲ ನಿಮ್ ಕತೆ? ಯಾರ ಏನಂತಾರ ನಗಾಡ್ತಾರ ಕಣ್ರಲ್ಲ. ಲೇ ನೀವಿಬ್ರು ನೋಡಿದ್ರೆ ಅಣ್ಣ ತಮ್ಮದ್ರು ಇದ್ದಂಗಿದ್ದೀರಾ. ಮೊದ್ಲಿಂದಾನು ಒಂದೇ ಕಡೆ ಕೆಲ್ಸಕ್ಕೆ ಹೋಗ್ತೀರಾ, ಒಂದೇ ಕಡೆ ಚೆನ್ನಾಗಿದ್ದೀರಾ. ನೋಡಿರಿ ಇವಾಗ ಒಬ್ರಿಗೊಬ್ರು ಕಿತ್ತಾಡ್ಕೊಂಡ್ಬಿಟ್ರೆ ನಗಾಡೋದೇನ್ರಲ್ಲ ಜನಗಳು. ಅಯ್ಯ ನಿಮ್ಮ ಅನ್ಕಾಯುವಾಗ ಬರ್ರವ್ ತಿಂಡಿ ತಿನ್ ಬರಲ್ಲ. ಏನಕ್ಕೆ ಹಿಂಗೆ ಎಲ್ಲ ಆಡ್ತಿರೋ ಏನ್ರಪ್ಪ ನೀವು ಹುಡುಗರು? ನೀವು ಇಷ್ಟೊಂದೆಲ್ಲ ವಯಸ್ಸಾಗೈತೆ, ನೀವು ತಿಳಿದವರು ಬುದ್ಧಿವಂತರು ಹುಡುಗರು ನೀವು. ಏನ್ರಪ್ಪ ನೀವು ಹಿಂಗೆಲ್ಲ ಆಡಿದ್ರೆ ಸರಿ ಆಗುತ್ತೆ ಅಂದ್ರಲ್ಲ. ಯಾವತ್ತೂ ಕೂಡ ಕೋಪ ಕೈಗೆ ಮನ್ಸ್ ಕೊಡಬಾರ್ದು ಕಣ್ರು. ನನ್ನ ಮಾತು ಕೇಳ್ರು, ಸಮಾಧಾನದಿಂದ ಇರಲ್ಲ. ಏನ್ರಲ್ಲ ಆಯ್ತು, ಬರಲ್ಲ ಇಲ್ಲಿ ಕುತ್ಕ, ಬರಲ್ಲ ಇಲ್ಲಿ. ಶಂಕರಜ್ಜ, ಅವ್ ನಿಂಗಣ್ಣಗೆ ಸಮಾಧಾನ ಮಾಡುವಾಗ ನಾನು ಇವನಿಗೆ ಸಮಾಧಾನ ಮಾಡ್ತೀನಿ. ಅದೇನಕ್ಕಂತ ಏನೋ ಆಗೈತೆ ಇವ್ರಿಗೆ ತೊಂದ್ರೆ ಕೇಳಲ್ಲ. ಯಪ್ಪ ನಾನಂತೂ ನಿಮ್ ಮಧ್ಯದಲ್ಲಿ ಯಾರ ಮಧ್ಯದಲ್ಲೂ ಬರಲ್ಲ ಕಣಪ್ಪ. ಯಾಕೆ ಬೇಕು? ಅವ್ರಿಗೆ ಎಷ್ಟು ಸಮಾಧಾನ ಮಾಡಿರೋ, ಅವ್ರು ಏನು ಮಾತಾಡ್ತಿಲ್ಲ ಏನಿಲ್ಲ. ಒಳ್ಳೆ ಬುಸ್ ಕೊಡ್ತಿದ್ದಾರೆ ಅವುಗಳು ಬುಸ್ ಕೊಡಾಗೆ. ನಾನಂತೂ ನಿಮ್ ಮಧ್ಯದಲ್ಲಿ ಬರಲ್ಲ ಕಣಪ್ಪ. ನಾನು ಹೊಲ್ಟೋಗ್ಬಿಡ್ತೀನಿ. ಯಾಕೆ ಬೇಕು? ಈ ನನ್ನ ಮಕ್ಕಳು ಸರಿ ಇಲ್ಲ ಕಳಲೇ ರಂಗಜ್ಜ. ಸುಮ್ಮ ಕಳಿಸ್ಬಿಡತ್ಲಾಗಿ.
ಐ ನಿನ್ ಕಾಳ ಅವನು ಅವನವನು ಆ ಹುಡುಗರ್ಗೆ ಇಲ್ದವೆಲ್ಲ ಹೇಳ್ಕೊಡ್ತಾನೆ ನನ್ನ ಮಗ ಇವನು. ಏನು ಯಾರು ಏನ್ ಜಗಳ ಆಡದಲ್ಲೇ ಇರೋರು ಅವ್ರು ಆಡಿದಾರೆಲ್ಲ ಏನು ಕೆಲ್ಸತ್ತಾವ ಅದು ಇದು ಕೆಲಸ ಮಾಡ್ಬೇಕಾದ್ರೆ ಹೆಚ್ಚು ಕಮ್ಮಿ ಆಗುತ್ತ ಕಣೋ. ಅದಕ್ಕೆಲ್ಲ ನಾವು ದೊಡ್ಡವರಾಗ್ಬಿಟ್ಟು ಹಿರಿಯವರಾಗ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡ್ಕೊಂಡು ಹೋಗ್ಬೇಕು ಆ ಟೈಮಲ್ಲಿ. ಅದನ್ನ ಬಿಟ್ಬಿಟ್ಟು ಏನ್ ಇವನು ಏನ್ ಇಲ್ದವೆಲ್ಲ ಹೇಳ್ತಿದ್ದಾನ ಇವನು. ಸುಮ್ಮಕ್ ನಿನ್ ಕಾಳ ಅವನು ಅವನವನು. ನಾನೇನೋ ಹೇಳಿದ್ರೆ ಇವನೇ ಒಂದ್ ಹೇಳ್ತಾನಪ್ಪ ಇವನು. ಸುಮ್ಕಿರಂದ ನನ್ ಮೇಲೆ ರೇಗಾಡ್ತಾನ ಇವನು. ಲೇ ರಂಗಜ್ಜ, ಸರಿ ಆಯ್ತು ಬಿಡಪ್ಪ, ಏನಾರ ಮಾಡ್ಕಾತ್ಲಾಗಿ. ಎಲ್ಲ ಪಾಪ ಎಲ್ಲ ನಿಂಗಣ್ಣ ಏನ್ರಲ್ಲ ನಿಮ್ದು ಗಲಾಟೆ? ಅದೇನ್ರು ಯಾವತ್ತು ಇಲ್ದೇ ಇರೋದು ಇವತ್ತೇನ್ರಲ್ಲ ನಿಮ್ ಗಲಾಟೆ? ಏನ್ರಲ್ಲ ಬರೋಲ್ಲ ತಿಂಡಿ ತಿನ್ ಬರೋಲ್ಲ ಮೊದ್ಲು ಲೈ. ಕೆಲ್ಸ ಇದ್ದಿದ್ದೇನೆ ಕಡೆ ಎದ್ ಬರ್ರೋ ತಿಂಡಿ ತಿನ್ ಬರೋಲ್ಲ. ಯಾತಕ್ಲ ಪಾಪ ಜಗಣ್ಣ ಏನಾಯ್ತು ನಿನ್ಗೆ? ಯಾವತ್ತು ಇಲ್ದೇ ಇರೋನು ನೀನು ಇವತ್ತೆಲ್ಲ ಜಗಳ ಆಡೋದು ನೀನು ಪಾಪ ಜಗಣ್ಣ. ಏನಾಯ್ತಲ್ಲ ಅಂತ ತೊಂದ್ರೆ ಏನಾಯ್ತು? ಬಾಯಿ ಬಿಟ್ಟಾದ್ರು ನನ್ನ ಮುಂದೆ ಹೇಳಲ್ಲ. ಅದೇನ್ ಬಗೆಹರಿಸೋಣ ಸಮಸ್ಯೆನ? ಅದನ್ನ ಬಿಟ್ಬಿಟ್ಟು ಒಬ್ರಿಗೊಬ್ರು ಕೋಪ ಮಾಡ್ಕೊಂಡ್ಬಿಟ್ಟು ಹಿಂಗ್ ಜಗಳ ಆಡಿದ್ರೆ ಅದ್ ಒಳ್ಳೇದಲ್ಲ ಕಣ್ರಪ್ಪ. ಬೇರೆಯವ್ರು ಸದಾ ಮಾಡ್ಕೊಂಡ್ತಾರ ಕಣ್ರು. ನನ್ನ ಮಾತು ಕೇಳ್ರಿ, ಜಗಳ ಆಡೋದ್ರಲ್ಲಿ ಏನೂ ಸಿಗಲ್ಲ ಕಣ್ರಲ್ಲ. ಕಳ್ಕಣದೇ ಜಾಸ್ತಿ ಕಣ್ರು. ಜಗಳ ಆಡಿದ್ರೆ ಕೋಪ ಮಾಡ್ಕೊಂಡ್ರೆ ಅದ್ರಲ್ಲೆಲ್ಲೋ ಏನೇನೂ ಸಿಗಲ್ಲ ಜಗಳ ಆಡಿದ್ರೆ. ನನ್ನ ಮಾತು ಕೇಳ್ರಿ. ಇಲ್ಲಿ ಏನಾಯ್ತಲ್ಲ ಪಾಪ ಜಗಣ್ಣ? ಅಲ್ಲ ಕಣ್ರ ಗಜ್ಜ, ಯಾತು ಇಲ್ಲ. ನಾನೇನ್ ಜಗಳ ಆಡ್ಬೇಕಂತ ಯಾವತ್ತಾದ್ರೂ ಹಿಂಗೆಲ್ಲ ಚರ್ಚೆ ಮಾಡಿರೋದು ನೀನೇನ್ ನೋಡಿದ್ಯೇನ್ರ ಗಜ್ಜ? ಯಾತು ಇಲ್ಲ ಕಣಜ್ಜ, ನಾನಂತದ್ದೇನು ಮಾತಾಡ್ಲೇ ಇಲ್ಲ. ಏನಂದ್ರೆ ಅವತ್ತು ನಿಮ್ ತೋಟಕ್ಕೆ ಗೊಬ್ಬರ ಚಲಕ್ ಬಂದಿದ್ವಲ್ಲ ನಾವು, ಅವತ್ತು ಹಂಗೆ ಮಾಡ್ತೀವಿ ಅಣ್ಣ. ಈ ನಿಂಗಣ್ಣ ಆಯ್ತಲ್ಲ 4-5 ಲೋಡು ನಾವು ಗೊಬ್ಬರ ಚೆಲ್ಲೋದ್ರು ಈ ಅಣ್ಣ ಅಲ್ಲಿ ಹೋಗ್ಬಿಟ್ಟು ಕಟ್ಟೆ ಮೇಲೆಲ್ಲ ಕೂತ್ಕೊಂಡ್ಬಿಟ್ಟು ಹರಟೆ ಹೊಡ್ಕೊಂಡು ಆಮೇಕಿಂದ ಬಂದ್ಬಿಟ್ಟು ನಾನು ಗುದ್ಲೇನೋ ಬಾಡ್ಲಿ ಇಟ್ಕೊಂಡ್ಬಿಟ್ಟು ಗೊಬ್ಬರ ಚೆಲ್ಲರಾಗ ನಾಟಕ ಮಾಡ್ಕೊಂಡ್ಬಿಟ್ಟು ಅವತ್ತು ಹಂಗೆ ಮಾಡ್ತು. ಎಲ್ಲ ನಾನೇ ಕೆಲಸ ಮಾಡಿದೀನಿ. ನಿನಗೆ ಗೊತ್ತಾಗಿಲ್ಲ ಅಷ್ಟೇ. ಬಿಡು ನಮ್ಮವ್ರಲ್ವಾ ಅಂದ್ಕೊಂಡು ನಾನು ಸುಮ್ಕಾಗ್ಬಿಟ್ಟೆ. ಇವತ್ತಿನೂ ಹಂಗೆ ಮಾಡ್ತೈತೆ. ಬಂದ್ಬಿಟ್ಟು ಅಲ್ಲಿ ಇದ್ರ ಹತ್ರ ತೋಟದ ಮಧ್ಯದಲ್ಲ ಅಲ್ಲೆಲ್ಲ ಕೂತ್ಕೊಂಡ್ಬಿಟ್ಟು ಹರಟೆ ಹೊಡ್ಕೊಂಡು ನಿಧಾನಕ್ಕೆ ಬರ್ತೈತೆ. ನಾನು ಎಷ್ಟೊತ್ತಂತ ಕಾಯನ. ನಾನು ಪುಣ್ಯಾತ್ಮ ನಾನು 8 ಗಂಟೆಗೆ ಬಂದವನು ಕಡಜ್ಜ. 8 ಗಂಟೆಗೆ ಬಂದವನು 9:45 ಆದ್ರೂ ಇವಣ್ಣ ಬರೋದು ಬೇಡವಾ? ಆಮೇಕಿಂದ ನಾನು ಕೆಲಸ ಶುರು ಮಾಡಿಲ್ಲ ಅಂತ ಬಂದ್ಬಿಟ್ಟು ನನ್ನ ಮೇಲೆ ರೇಗಾಡ್ತೈತಲ್ಲ. ಬೇಗ ಬಂದು ಕೆಲಸ ಶುರು ಮಾಡ್ಬೇಕಿತ್ತು ಅಂತವನಿದ್ದವನು ನನ್ನ ಮೇಲೆ ಯಾಕೆ ರೇಗಾಡ್ಬೇಕು? ನೀನೇ ಹೇಳು ಒಂದ್ರಿಟ್ಟು. ನೋಡಲಿ ಜಗಡ ನೋಡು, ಇಲ್ದವೆಲ್ಲ ಏನಾರ ಮಾತಾಡ್ಬಿಟ್ರೆ ನೋಡು ನಾನು ಮನುಷ್ಯ ಆಗಲ್ಲ ಮತ್ತೆ. ಓಹೋ ಅಣ್ಣನ್ನ ನನ್ಗೇನು ಮೈಗಳು ನನ್ನ ಮಗ ಅಂದ್ಕೊಂಡಿದ್ಯಲ್ಲ. ನಾನು ಹಂಗಾರೆ ಕೆಲಸ ಮಾಡಲ್ವಲ್ಲ ಯಾವತ್ತೂ. ಎಷ್ಟು ಕೆಲಸ ಮಾಡಿದೀನಿ ನನ್ನ ಮಗನೇ. ನಂತಾವ್ ನೀನ್ ಕೆಲಸ ಕಲ್ತಿರೋದ್ ಕಣೋ, ನಿಂತವಲ್ಲ ಇಲ್ದವೆಲ್ಲ ಬರೀ ಕೆಲ್ಸಕ್ಕೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಕೆಲಸ ಎಲ್ಲ ಕಲಿಸ್ಬಿಟ್ಟು ಇವಾಗ ನನಗೆ ಬಿಟ್ಟು ಹೋಗ್ತೀಯ ನೀನು. ಮೋಸ್ಕರ ನನ್ನ ಮಗ ಕಳ್ಳ ಅಲ್ಲೇ. ಅನ್ಯಾಯದ ಯಾಕೋ ಮಾತಾಡ್ತೀಯ ನೀನು? ನಾನಲ್ಲ ಮೋಸ್ಕರ, ನೀನು ಮೈಗಳನ್ನ ಹುಟ್ಟ ಮೈಗಳನ್ನ ನೀನು. ಏನು ಕೆಲಸ ಮಾಡಲ್ಲ ಏನಿಲ್ಲ. ಅಲ್ಲ ಆ ತೋಟದವ್ರ ರಂಗಜ್ಜನ ಸುಮ್ಕೈತೆ. ಏನು ಮಾತಾಡ್ದಂಗೆ ಇವಣ್ಣ ಬಂದ್ಬಿಟ್ಟು ನನಗ್ ಬೇರೆ ದಬಾಸ್ತೈತೆ. ಯಾಕಪ್ಪ ಕಾಯಿಸುಲ್ದಿಲ್ಲ, ಏನು ಮಾಡ್ತಿದ್ಯಾ ಇಷ್ಟೊತ್ತವರೆಗೂ ಏನು ಮಾಡ್ತಿದ್ಯಾ ಅಂತ. ನೀನ್ ಯಾರು ಹೇಳೋದಕ್ಕೆ ನನಗೆ? ನಾನು ಮಾಡಿದ್ರೆ ಮಾಡ್ತೀನಿ, ಬಿಟ್ರೆ ಬಿಡ್ತೀನಿ. ಅದನ್ನ ಬಿಟ್ಬಿಟ್ಟು ನೀನು ಸುಮ್ಕಾಗ್ದಲ್ಲ ಇದರಿಗೆ ಹೆಂಗ್ ಬೇಕು ಹಂಗೆ ಮಾತಾಡಿದ್ರೆ ಯಾವ ನನ್ನ ಮಗ ಸುಮ್ಕೆ ಇರ್ತಾನೆ? ಎಷ್ಟಂತ ತಡ್ಕೊಂಡಿರೋದು ನಾನು? ಎಷ್ಟು ದಿವಸ ಅಂತ ನೋಡೋದು ನಿನ್ಗೆ? ನೋಡ್ಲಾ ಲೇ ರಂಗಜ್ಜ, ಸಮಾಧಾನ ಮಾಡು. ಅಲ್ಲಿ ಜಾಸ್ತಿ ಕೋಪ ಮಾಡ್ಕೊಳ್ತಿದಾರ ಕಣ್ರಲ್ಲ ಒಬ್ರಿಗೊಬ್ರು ಅವರು. ಲೇ ಅವ್ರು ಕೋಪ ಮಾಡ್ಕೊಂಡ್ರೆ ನನಗೆ ಭಯ ಆಗುತ್ಕೊಳ್ಳ. ಲೇ ರಂಗಜ್ಜ, ಇವೆಲ್ಲ ಗಲಾಟೆ ಎಲ್ಲ ಆಗಲ್ ಕಣೋ, ನನಗೆ ಭಯ ಆಗುತ್ಕಣೋ. ಸಮಾಧಾನ ಮಾಡೋ ಒಂದ್ರಿಟ್ಟು, ಸಮಾಧಾನ ಮಾಡೋ ಅವ್ರಿಗೆ. ಅವ್ರ ಮಾತೆ ಕೇಳಲ್ಲ. ಮತ್ತೆ ಕೋಪ ಮಾಡ್ಕೊಂಡ್ರೆ ಒಬ್ರಿಗೊಬ್ರು ಮತ್ತೆ ಕಿತ್ತಾಡ್ಬಿಟ್ರೆ ಏನೆಲ್ಲ ಮಾಡ್ತೀಯಾ? ನನ್ನ ಮಗನೇ ನೀನು ಮೊದ್ಲು ಏರಿಕ್ ಬಿಡ್ತೀನಿ. ಅಲ್ಲ ಕಣ್ಲ, ಆ ಹುಡುಗರು ಒಬ್ರಿಗೊಬ್ರು ಕಿತ್ತಾಡ್ತಿದಾರ ಅಂದ್ಮೇಲೆ ನೀನು ಒಂದ್ರಿಟ್ಟು ಸಮಾಧಾನ ಮಾಡ್ದಲ್ಲೇ ನೀನು ಅಯ್ಯೋಯ್ಯಪ್ಪ ಏನ್ ಮಾಡ್ತಾರ ಏನೋ ಅಂತ ಎದ್ರಕೊಂಡು ಎದ್ರ ಪುಕ್ಲ ಆಡಂಗ ಆಡ್ತಿದ್ಯಲ್ಲ ಶಂಕರಾಜ್ಜ. ನೀನು ಬುದ್ಧಿ ಬೇಡವಾ? ಹಿರಿಯರ ಅಂದ್ಮೇಲೆ ಒಂದ್ರಿಟ್ಟು ನಿನ್ಕೋಬೇಕು. ಮಧ್ಯದಲ್ಲಿ ನಿನ್ಕೊಂಡ್ಬಿಟ್ಟು ಏನ್ ಜಗಳ ಮಾಡ್ಕೊಂಡ್ರು ಏನ್ ಇದ್ ಮಾಡ್ಕೊಂಡ್ರು ಸಮಾಧಾನ ಮಾಡ್ಬೇಕಣೋ. ಅದಕ್ಕೆ ಹಿರಿಯರು ಅಂತ ಹೇಳೋದು. ಹೋದ್ರು ಬಿಟ್ಬಿಟ್ಟು ಇವ್ನು ಎದ್ರ ಪುಕ್ಕಲ್ಲ ನಿನ್ಕೊಂತಾನೆ. ಬರೋಲ್ಲ ಲೈ. ಯಾವತ್ತು ಜಗಳ ಮನುಷ್ಯ ಆಡೋದು ಮಾಮೂಲಿ. ಹಿಂಗೆಲ್ಲ ಕೆಲ್ಸಕ್ಕೆ ಹೋಗುತ್ತಾವೆಲ್ಲ ಅದನ್ನೇ ಮನ್ಸಿಗೆ ಹಾಕಬಿಟ್ಟಿಕೊಂಡಲ್ಲ ಲೈ. ಜಗಣ್ಣ ನಿಂಗಣ್ಣ ಯಾವತ್ತಿದ್ರು ಒಬ್ರಿಗೊಬ್ರು ಆಗ್ಬೇಕಣಪ್ಪ. ಊರವ್ರು ಇದಾರ ಅಂದ್ಮೇಲೆ ಊರವ್ರು ಇದೀವ್ ಅಂದ್ಮೇಲೆ ಊರವ್ರು ಒಬ್ರಿಗೊಬ್ರು ಆಗ್ತಾನೆ ಇರ್ಬೇಕು. ಹಂಗೆಲ್ಲ ಒಬ್ರಿಗೊಬ್ರು ಜಗಳ ಮಾಡ್ಕೊಬಿಟ್ಟಿರ್ಕೊಂಡ್ರು ಕಷ್ಟ ಸುಖದಲ್ಲಿ ನಾವುಗಳೇ ಆಗ್ಬೇಕಣ್ರಪ್ಪ. ಬರ್ರಿ ಸುಮ್ಕೆ ಜಗಳ ಅಂತೆ ಜಗಳ. ಏನ್ ಸೀಮೆಗಿಲ್ಲದ ಜಗಳ ಏನಿಲ್ಲ ನಿಮ್ದು. ಬರೋ ಲೈ. ಬರೋ ತಿಂಡಿ ತಿನ್ ಬರೋಲ್ಲ ಮೊದ್ಲು. ಅದೇನಿದ್ರು ಆಮೇಲೆ ಮಾತಾಡೋಣಂತೆ. ಕುತ್ಕೊ ಬರೋ. ಬರ್ಲಾ ಶಂಕರಾಜ, ನೀನೊಂದ್ರಿಟ್ಟು ತಿಂಡಿ ತಿನ್ ಬಾರು. ತಿಂಡಿ ತಿನ್ಕೊಂಡು ಆಮೇಕಿಂದ ಅದೆಲ್ಲ ಹೋಗ್ತೀಯ ಹೋಗುವಂತೆ. ಬಾ ಕುತ್ಕೊ ಬಾ. ಇಲ್ಕಣ್ ಹೇಳು, ನಮ್ಮಂದು ಮಾಡಿದಾರೆ, ತಿಂಡಿ ಮಾಡಿದಾರ, ಅಡಿಗೆ ಮಾಡಿದಾರ. ಇವ್ರಿಗೆ ಪಾಪ ಎಷ್ಟು ತಗೊಂಬಂದಿದ್ಯೋ ಏನೋ ಸಾಕಾಗಲ್ಲ. ನಾನು ಅಲ್ಲೇ ಮಂತವ್ಲೆ ಹೋಗಿ ತಿಂಡಿ ಮಾಡ್ತೀನಿ. ನೀನು ಅದೇನ್ ಕೆಲಸ ಐತೆ ನೋಡಪ್ಪ, ಅವ್ರಿಗೆ ಒಂದ್ರಿಟ್ಟು ಸಮಾಧಾನ ಮಾಡಿ. ಇಲ್ಲ ಕಣ್ ಹೋಗಜ್ಜ ರಂಗಜ್ಜ,
ನನ್ಗೆ ಯಾಕ ಸಮಾಧಾನನೇ ಇಲ್ಲ. ಓ ಅವನಿಗೆ ನಾನು ಇಲ್ಲಿ ಕೆಲ್ಸಕ್ಕೆ ಬಂದಿರೋದು ತಡಿಯಕ್ ಆಗ್ತಿಲ್ಲ. ಅದ್ರ ನಾನು ಕೆಲ್ಸಕ್ಕೆ ಬಂದಿದ್ರು ಒಂದಿಟ್ಟು ಕಾಯಿ ಎಲ್ಲ ಚೆನ್ನಾಗಿ ಸುಲಿಬೇಕಿತ್ತು, ಅವನು ಆರಾಮಾಗಿ ಇರ್ಬೇಕಿತ್ತು. ಅವನಿಗೆ ಚೆನ್ನಾಗಿ ಕೆಲಸ ಕೊಟ್ಬಿಟ್ಟಿದ್ದಾನಲ್ಲ, ಇವಾಗ ಕಾಯಿ ಸುಲ್ದಿರಿಲ್ಲ ನೋಡು. ನಾನು ಎಲ್ಲಕ್ಕಿಂತ ಮುಂಚೆ ಬಂದು ಅದು ಅವನಿಗೆ ತಡಿಯಕ್ ಆಗ್ತಿಲ್ಲ. ನಾನು ಹೋಗ್ತೀನಿ ಮನೆ ಕಡೆ. ಅವನ ಹತ್ರ ನೀನು ಅದೇನು ಕಾಯಿ ಸುಲ್ಕೊಂಡು ಅದೇನು ಇದು ಮಾಡ್ರಿ ಹೋಗ್ರಿ. ನಾನು ಹೋಗ್ತೀನಿ, ನಾನು ಮನೆ ಕಡೆ ಹೋಗ್ತೀನಿ. ನಡೆಯತ್ತೆ ಶಂಕರಜ್ಜ, ನಾನು ಬರ್ತೀನಿ. ಹೋಗೋಣ ಅತ್ಲಾಗ ಮನೆ ಕಡೆ. ಅವನೇ ಮಾಡ್ಕೊಂಡಿರ್ಲಿ ಅತ್ಲಗಿ. ಸುಮ್ಕೆ ಜಗಳ ಆಡೋದು, ವಾದ ಮಾಡೋದು ಇವೆಲ್ಲ ಬೇಡವೇ ಬೇಡ. ಯಾಕೆ ಬೇಕು ಮತ್ತೆ? ಇದ್ಯಾಕ್ಲಾ ಪಪ್ಪ ಜಗಣ್ಣ ಹಿಂಗೆಲ್ಲ ಮಾತಾಡೋದ್ ಕಲ್ತೀಯ? ಓ ಯಾಕ್ಲಾ? ನಾನು ಅವಾಗ್ಲಿಂದ ನಾನು ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ ನೋಡು. ಅದಕ್ಕೆ ನಾನು ಏನೋ ಬೆಲೆ ಕೊಟ್ಬಿಟ್ಟು ನಮ್ಮ ಹುಡುಗ್ರಂತ ನಾನು ಎಲ್ಲಾರ್ಗು ಮಾತಾಡ್ಸಿದ್ದೀನಿ ನೋಡ್ರಿ. ಸಮಾಧಾನದಿಂದ ಇದೀನಿ ನೋಡ್ರಿ. ಅದಕ್ಕೆ ಹಿಂಗ ಆಡ್ತಿದ್ದೀರೇನ್ರಲ್ಲ? ಏಯ್ ಅವಾಗ್ಲಿಂದ ಹೇಳ್ತಿದ್ದೀನಿ ತಾನೆ. ಯಾಕ್ಲಾ ಶಂಕರಜ್ಜ ಕುತ್ಕೊಳ್ಳ ಬಾರ್ಲ ನೀನು. ಅವ್ರಿಗೆ ಸಮಾಧಾನ ಮಾಡಿ ತಿಂಡಿ ತಿನ್ನೋಣ. ಬಾರ್ಲಾ ಪಾಪ ಲೇ ಜಗಣ್ಣ ಕುತ್ಕ ಬಾರ್ಲಾ. ನಿಂಗಣ್ಣ ಬರೋ ಕುತ್ಕ ಬರ್ರೋ. ಅರ್ಧಕ್ ಬರ್ದ ಕೆಲಸ ಬಿಟ್ಟು ಹೋಗ್ತಾರಂತೆ ಇವನು. ದೊಡ್ಡ ಮನುಷ್ಯ ಅಂತಾರೆ ಅಂದ್ರಲ್ಲ ನಿಮ್ಗೆ. ಲೇ ಬುದ್ಧಿ ಬೇಡವಾ ನಿಮ್ಗೆ? ಬರೋಲ್ಲ ಕುತ್ಕ ಬರೋಲ್ಲ ಸುಮ್ಕೆ. ಅದ್ಯಾಕೆ ಹಿಂಗ ಆಡ್ತಿದ್ದೀರಾ?